ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವಾಂ. ವಿಜಾನತಾಮವಿತ್ತಸ್ಯ ಮಧ್ವಶ್ಚ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಶ್ರೀಭಗವಾನುವಾಚ. ಉದ್ಧವ ಉವಾಚ. ಕಯಾ ಧಾರಣಯಾ ಕಾಂಸ್ವಿತ್ ಕಥಂ ವಾ ಸಿದ್ಧಿರಚ್ಯುತ ಕತಿ ವಾ ಸಿದ್ಧಯೋ ಬ್ರೂಹಿ ಯೋಗಿನಾಂ ಸಿದ್ಧಿದೋ ಭವಾನ್. ಉದ್ಧವ ಕೇಳ್ತಾನೆ, ಕಯಾ ಧಾರಣಯ, ಯಾವ ಧ್ಯಾನದಿಂದ ಯಾವ ತರಹದ ಸಿದ್ಧಿ, ಅದನ್ನು ನೀನು ನಮಗೆ ಹೇಳಬೇಕು. ಯಾಕೆ ಅಂದರೆ ದೇವರನ್ನು ತಲುಪುವ ದಾರಿಯಲ್ಲಿ ಸಾಗಿದವರಿಗೆ ಮಧ್ಯದಲ್ಲಿ ಅನೇಕ ಸಿದ್ಧಿಗಳು ಸಿಗುತ್ತದೆ. ಅದನ್ನು ಅವರು ಬಳಸಬೇಕು ಅಂತ ಇಲ್ಲ, ಬಳಸದೇ ಹೋದರೂ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಯೋಗಿಗಳಿಗೆ ಸಿದ್ಧಿಯನ್ನು ನೀಡುವವ ನೀನು. ಆ ಕಾರಣದಿಂದ ಯಾವ ತರಹದ ಧ್ಯಾನ ಮಾಡಿದ್ರೆ ನೀನು ಯೋಗಿಗಳಿಗೆ ಸಿದ್ಧಿಯನ್ನು ಕೊಡ್ತಿ ಅಂತ ನೀನೇ ಹೇಳಿಬಿಡು ಅಂತಂದ ಅವನು. ಭಗವಾನುವಾಚ. ಸಿದ್ಧಯೋಷ್ಟಾದಶ ಪ್ರೋಕ್ತ ಧಾರಣಾ ಯೋಗಪಾರಗೈಃ ತಾಸಾಮಷ್ಟೌ ಮತ್ಪ್ರಧಾನ ತಾಯೇವ ಗುಣಹೇತವಃ. ಸಿದ್ಧಯಃ ಅಷ್ಟಾದಶ ಪ್ರೋಕ್ತಾಃ, 18 ತರಹದ ಸಿದ್ಧಿಗಳು ಇರುತ್ತವೆ. ಧಾರಣಾ ಯೋಗ ಪಾರಗೈಹಿ, ಧಾರಣ ಅಂತಂದರೆ ತುಂಡು ತುಂಡಾದ ನೆನಪೇ ಆಗಿರಬಹುದು, ಸಿದ್ಧಿ ಬರುತ್ತೆ. 3 ಸ್ಟೆಪ್ ಇದೆ: ಧಾರಣ, ಧ್ಯಾನ, ಸಮಾಧಿ ಅಂತ. ಖಂಡಾಸ್ಮೃತಿ ಧಾರಣಾ ಸ್ಯಾತ್. ಧಾರಣ ಅಂತಂದರೆ ತುಂಡು ತುಂಡಾದ ನೆನಪು, ದೇವರ ನೆನಪು ಬರ್ತಾ ಇರುತ್ತೆ. ಗುಣಗಳ ಹಿನ್ನೆಲೆಯಲ್ಲಿ ದೇವರ ಮೂರ್ತಿ ಕಣ್ಣು ಮುಂದೆ ಕಾಣ್ತಾ ಇರುತ್ತೆ. ಟಕ್ಕ ಅದು ಕಣ್ಮರೆಯಾಗೋಗುತ್ತೆ, ಮತ್ತೆ ಅದನ್ನು ಮನಸ್ಸನ್ನು ಎಳೆದು ತರ್ತಾನೆ. ಇದು ಖಂಡಾಸ್ಮೃತಿ, ತುಂಡು ತುಂಡಾದ ನೆನಪು. ಇದನ್ನು ಏನಂತ ಕರೀತಾರೆ? ಧಾರಣ ಅಂತ ಕರೀತಾರೆ. ಈ ಧಾರಣಾದ ನೆಕ್ಸ್ಟ್ ಧ್ಯಾನ, ಅಖಂಡ ಧ್ಯಾನ ಸಂಸ್ಥಿತ. ದೇವರನ್ನ ಚಿಂತನೆ ಮಾಡುವಾಗ ಆ ನೆನಪು ನಿರಂತರವಾಗಿದ್ದರೆ ಅದನ್ನು ಧ್ಯಾನ ಅಂತ ಕರೀತಾರೆ. ಅಪ್ರಯತ್ನಾತ್ ಸಮಾಧಿಶ್ಚ, ಪ್ರಯತ್ನವೇ ಇಲ್ಲದೆ ದೇವರ ಮೂರ್ತಿ ಕಣ್ಣು ಮುಂದೆ ಬಂದರೆ ಅದನ್ನು ಸಮಾಧಿ ಅಂತ ಕರೀತಾರೆ. ಧ್ಯಾನ, ಧಾರಣ, ಸಮಾಧಿ, ಅಥವಾ ಧಾರಣ, ಧ್ಯಾನ, ಸಮಾಧಿ, ಈ 3 ಸ್ಟೆಪ್ ಇದೆ. ಇದರಲ್ಲಿ ಧಾರಣ ಮಾಡಿದರು ಅಂದರೆ ಧ್ಯಾನದ ಫಸ್ಟ್ ಸ್ಟೆಪ್ಪಿನಲ್ಲಿಯೂ ಕೂಡ ಅನೇಕ ಸಿದ್ಧಿಗಳಾಗಬಹುದು. ಇದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಬಹುದು. ಏನೋ ಒಂದು ಲೌಕಿಕ ಫಲವನ್ನು ಬಯಸಿ ಅಥವಾ ಇನ್ನೇನನ್ನೋ ಬಯಸಿ ಧ್ಯಾನ ನಡುವೆ ವಿಘ್ನ ಆಗ್ತಾ ಇದ್ದರೂ ಕೂಡ ಚಿಂತನೆ ಮಾಡಿದ್ರೆ ಅದು ಆ ಕೆಲಸ ಆಗತ್ತೆ. ಅದರ ಬಗ್ಗೆ ಯಾವ ಇದೂ ಇಲ್ಲ. ಎಷ್ಟು ಅಂತಂದರೆ ಬೇರೆಯವರ ಮನಸ್ಸಿನ ಪ್ರಚೋದನೆ, ನಮಗೆ ಇಷ್ಟವಾದವರ ಏನೋ ಒಂದು ಫಂಕ್ಷನ್ನು ಇತ್ಯಾದಿಗಳಲ್ಲಿ ನಮಗೆ ಇನ್ನೊಬ್ಬ ಇಷ್ಟ ಆದವರು ಹೋಗಬೇಕಿರುತ್ತೆ, ಅವ್ರಿಗೆ ಏನೋ ವೈಮನಸ್ಯ, ಅವರಿಬ್ಬರಿಗೂ ವೈಮನಸ್ಯ.
ಅಂತಹ ಸಂದರ್ಭದಲ್ಲಿ ಮನಸ್ಸಿನ ಪ್ರಚೋದನೆಯನ್ನು ಮಾಡಬಹುದು. ಆ ರೀತಿ ಚಿಂತನೆ ಮಾಡೋದು ಗೊತ್ತಿರುತ್ತೆ, ಅದು ಅನುಭವಕ್ಕೆ ಬಂದಿರುತ್ತೆ. ಅಂಥದ್ದು ಅನೇಕ ಫಲಗಳನ್ನು ನಾವು ಪಡಿಬಹುದು. ಆ ತರಹದ್ದು ಮನಃಪ್ರಚೋದನೆ ಆಗೋದೇ ಇಲ್ಲ ಈ ಕೆಲಸ ಮಾಡಲಿಕ್ಕೆ ಅಂತನ್ನುವವರು ಕೂಡ ಕಡೇ ಕ್ಷಣದಲ್ಲಿ ಮನಸ್ಸು ಬದಲಾಯಿಸಿ, ಆಯಿತು ನೀನು ಹೇಳ್ತಾ ಇದ್ದಿ ಅಂತ ನಾನು ಕೇಳ್ತೇನೆ ಅನ್ನುವ ಪ್ರಸಂಗಗಳು ಬೇಕಾದಷ್ಟು ಇರುತ್ತೆ. ಅವೆಲ್ಲ ಧಾರಣೆಯ ಪ್ರಯೋಜನವೇ. ಆದರೆ ಧ್ಯಾನ ಸಮಾಧಿ ಇದರಿಂದ ಬರಬೇಕು ಅಂತ ಇಲ್ಲ. ಧಾರಣಾಯೋಗ ಪಾರಗೈ, ಚಿಂತನೆ ಮಾಡೋದು, ದೇವರನ್ನು ತುಂಡು ತುಂಡಾಗಿ ಚಿಂತನೆ ಮಾಡೋದು ಕೂಡ, ಅದರಲ್ಲಿ ಪಾರಂಗತರಾದವರು ಕೂಡ 18 ಸಿದ್ಧಿಗಳನ್ನು ಪಡೆಯಬಹುದು. ಅದರಲ್ಲಿ 8 ಮತ್ಪ್ರಧಾನ, ನನ್ನನ್ನು ಉತ್ಕಟವಾಗಿ ಆರಾಧನೆ ಮಾಡಿದ್ದರಿಂದ ಬರುವುದು. ಅದು ಗುಣಹೇತವಃ, ನನ್ನ ಗುಣವನ್ನು ಚಿಂತನೆ ಮಾಡಿದಾಗ ಬರತಕ್ಕಂಥದ್ದು. ಮತ್ತೆ ಬೇರೆ ಸಿದ್ಧಿಗಳಿಗೆ ಇದು ಗುಣ ಅಂದರೆ ಅಪ್ರಧಾನ. ಈ ಹೇಳಿಕೆಯನ್ನು ನಾವು ಆಚಾರ್ಯರ ಭಾಷ್ಯದ ಹಿನ್ನೆಲೆಯಲ್ಲಿ ನೋಡೋಣ. ಮಯ್ಯೇವ ಪ್ರಾಧಾನ್ಯೇವ ಸಂತಿ ಅನ್ಯೇಷು ಉಪಚಾರತ ಇತಿ ಮತ್ಪ್ರಧಾನ. ಈ 18 ಸಿದ್ಧಿಗಳು ಮುಖ್ಯವಾಗಿ ಇರೋದು ಪರಮಾತ್ಮನಲ್ಲಿ. ಉಳಿದವರಿಗೆ ಏನು ಬಂದಿದ್ರು ಪರಮಾತ್ಮನ ಅನುಗ್ರಹದಿಂದ ಬಂದಿರ್ತವೆ. ಆದ್ದರಿಂದಾಗಿ ಸಿದ್ಧಿಗಳು ಮತ್ಪ್ರಧಾನ ಅಂತಂದ್ರು. ಸರ್ವಾಧಿಕ ಅಣಿಮಾದ್ಯಾ ವಿಷ್ಣೋರ್ನಾನ್ಯಸ್ಯ ಕಸ್ಯಚಿತ್, ಎಲ್ಲರಿಗಿಂತ ಮಿಗಿಲಾದ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಅನ್ನುವ ಈ 8 ಸಿದ್ಧಿಗಳು ಪರಮಾತ್ಮನಲ್ಲಿ ಮುಖ್ಯವಾಗಿರ್ತವೆ. ಯಾಕೆಂದರೆ ಸೈಮಲ್ಟೇನಿಯಸ್ಲಿ ಇವುಗಳೆಲ್ಲ ಇರ್ತವೆ ದೇವರಲ್ಲಿ, ಅದು ಸಹಜವಾಗಿ ಇರುತ್ತೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತಾರೆ. ಏಕಕಾಲಕ್ಕೆ ಎಲ್ಲ ಕಡೆ ವ್ಯಾಪ್ತನಾಗಿಯೂ ಅಣುವಿನಲ್ಲಿ ಇದ್ದು ಏಕಕಾಲಕ್ಕೆ ಇರ್ತಾನೆ. ಇದು ದೇವರ ವಿಶಿಷ್ಟವಾದ ಗುಣ. ಅದರಿಂದಾಗಿ ಪ್ರಧಾನವಾಗಿ ಅಣಿಮ, ಮಹಿಮ ಮೊದಲಾದವುಗಳೆಲ್ಲ ಪರಮಾತ್ಮನಲ್ಲಿಯೇ ಇರುತ್ತವೆ. ಅವನ ಅನುಗ್ರಹದಿಂದ ಬ್ರಹ್ಮ ಮೊದಲಾದ ದೇವತೆಗಳಲ್ಲಿ ಇರುತ್ತದೆ. ಸ್ವಾಭಾವಿಕ ವಿರಿಂಚಸ್ಯ ತತ್ಪ್ರಸಾದಾತ್ ಪರಾಧಿಕಾ, ಅದರಲ್ಲಿಯೂ ಒಂದು ತಾರತಮ್ಯ ಉಂಟು. ಬ್ರಹ್ಮದೇವರಿಗೆ ಸಹಜವಾಗಿ ಬಂದಿರುತ್ತೆ, ಅವರೇನು ಬೇಕು ಅಂತ ದೇವರನ್ನು ಕೇಳಿರಲ್ಲ. ದೇವರೇ ಪ್ರೀತಿಯಿಂದ ಇವನಿಗೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳನ್ನೆಲ್ಲ ಮಾಡಲಿಕ್ಕೆ ಆಗಲಿ ಅನ್ನುವ ದೃಷ್ಟಿಯಿಂದ ಆ ಸಿದ್ಧಿಯನ್ನು ಅನುಗ್ರಹ ಮಾಡಿರ್ತಾನೆ. ಗುಣಭೂತಾನಾಂ ಅನ್ಯಾಸಾಮಪಿ ಸಿದ್ಧೀನಾಂ ತಾಯೇವ ಹೇತವಃ. ಇನ್ನು ಗುಣಹೇತವಃ, ಈ 8 ಸಿದ್ಧಿ ಬಂತು ಅಂದರೆ ಅಥವಾ 18 ಸಿದ್ಧಿ ಬಂತು ಅಂತಂದರೆ ಉಳಿದ ಎಲ್ಲ ಸಿದ್ಧಿಗಳು ಸಹಜವಾಗಿ ಬರ್ತಾ ಇರುತ್ತೆ. ಅದನ್ನೇನು ಅವರು ಪ್ರಯತ್ನ ಪಡಬೇಕಾಗಿಲ್ಲ. ಜಗತ್ತಿನಲ್ಲಿ 1000 ತರಹದ ಶಕ್ತಿ ಇರಬಹುದು. ಎಲ್ಲ ತರಹದ ಶಕ್ತಿಗಳಿಗೆ ಈ 8 ಪ್ರಧಾನ. ಸ್ವತಃ ತಾಸು ಏವ ಅಷ್ಟಾಸು ಅನ್ಯಾಸಾಂ ಅಂತರ್ಭಾವಾತ್. ಯಾಕೆಂದರೆ ಜಗತ್ತಿನ ಶಕ್ತಿಗಳು ಅಂತ ಏನೇನಿದೆ, ನಾವಿವತ್ತು ಅಚ್ಚರಿಗೊಳ್ಳೋದು ಅಂತ ಏನೇನಿದೆ, ಮೇಲ್ಗಡೆಗೆ ಹಾರಿ ಹೋಗೋದು, ಮೇಲ್ಗಡೆಯಿಂದ ಕೆಳಗಡೆ ಬಿದ್ದರೂ ಪೆಟ್ಟಾಗದೇ ಇರೋದು, ಹಲವಾರು ರೂಪಗಳನ್ನು ಧರಿಸೋದು, ಅಣುವಿನ ಪದಾರ್ಥದ ಒಳಗಡೆ ಹೊಕ್ಕೋದು, ಯಾವುದೇ ಪದಾರ್ಥವನ್ನು ನಮ್ಮ ಬಳಿಗೆ ಕರೆತರೋದು, ಯಾವುದು ಇದೆಯೋ ಆ ಎಲ್ಲವೂ ಕೂಡ ಈ 8 ಸಿದ್ಧಿಯಲ್ಲಿ ಒಳಗೊಳ್ಳುತ್ತೆ ಅಥವಾ 18ರಲ್ಲಿ ಒಳಗೊಳ್ಳುತ್ತೆ. ದೇವೇಭ್ಯೋನ್ಯತ್ರ ದೇವಾನಾಂ ಸಿದ್ಧಯೋಷ್ಟೈವ ತಮ್ಮತಃ. ಈ 18 ಸಿದ್ಧಿ ಅಂತ ಹೇಳಿ ದೇವತೆಗಳನ್ನು ಹೊರತುಪಡಿಸಿ ಬೇರೆಯವರು ಗುರುತಿಸುವಂಥದ್ದು. ಗಂಧರ್ವರು, ಸಿದ್ಧರು, ಚಾರಣರು, ಯಕ್ಷರು, ಗಂಧರ್ವರು ಇವರೆಲ್ಲರೂ ಕೂಡ 18 ಅಂತ. ದೇವತೆಗಳು 8ನ್ನೇ ಚಿಂತನೆ ಮಾಡೋದು, 8 ಸಿದ್ಧಿ ಅಂತ ಹೇಳೋದು. ಆ 8 ಸಿದ್ಧಿ ದೇವತೆಗಳಲ್ಲಿ ಚೆನ್ನಾಗಿ ಇರುತ್ತೆ. ಇದರ ಅರ್ಥ ಆಗಬೇಕು. ಅಣಿಮಾ ಮಹಿಮಾ ಮೂರ್ತೆ ಲಘಿಮಾ ಪ್ರಾಪ್ತಿರಿಂದ್ರಿಯೈ ಪ್ರಾಕಾಶ್ಯಂ ಶ್ರುತದೃಷ್ಟೇಷು ಶಕ್ತಿ ಪ್ರೇರಣಮೀಶಿತ
ಗುಣೇಶ್ವಸಂಗೋ ವಶಿತಾ ಯತ್ಕಾಮಸ್ತದವಾಪ್ಸ್ಯತಿ ಏತಾಮೇ ಸಿದ್ಧಯಃ ಸೌಮ್ಯ ಅಷ್ಟಾವ ಉತ್ಪತ್ತಿ ಕಾಮತಾಃ. ಸಹಜವಾಗಿ ಇರುವ ಶಕ್ತಿಗಳು 8. ಯಾವುದು? ಅಣಿಮಾ ಚಿಕ್ಕದಾಗೋದು, ಅತ್ಯಂತ ಕಿರಿದಾಗಿ ಬಿಡೋದು ಅಣಿಮಾ. ಮಹಿಮಾ ಬಹಳ ಭಾರ, ಎತ್ತಲಿಕ್ಕೆ ಆಗಬಾರದು ಅಥವಾ ಬಹಳ ದೊಡ್ಡದಾಗಿ ಬೆಳೆಯೋದು. ಮೂರ್ತೇಹ ಲಘಿಮಾ ಹಗುರವಾಗಿ ಬಿಡೋದು. ಪ್ರಾಪ್ತಿರಿಂದ್ರಿಯೈ ಯಾವುದೇ ಒಂದು ಸಂಗತಿಯನ್ನು ಆರಾಮವಾಗಿ ಪಡೆಯುವುದು, ಇಂದ್ರಿಯಗಳಿಂದ ವಿಷಯವನ್ನು ಪಡೆಯುವುದು. ಹೇಗೆ? ಇಲ್ಲಿ ಕೂತು ಸಾವಿರಾರು ಮೈಲು ದೂರದಲ್ಲಿರುವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಇಲ್ಲಿ ಕುಳಿತು ಸಾವಿರಾರು ಮೈಲು ದೂರದಲ್ಲಿರುವಂತಹ ಸಂಗತಿಯನ್ನು ನೋಡುವುದು. ಅದು ನಮಗೀಗ ಸಹಜವಾಗಿದೆಯಲ್ಲ. ಫೋನ್ನಿಂದ ಕೇಳ್ತೇವೆ, ವಿಡಿಯೋಯಿಂದ ನೋಡ್ತೇವೆ, ಸಹಜವಾಗಿದೆಯಲ್ಲ. ಅಂದರೆ ಹೌದು, ಎರಡೂ ಕೂಡ ಸಮಾನವೇ. ದೂರದಲ್ಲಿ ಅಲ್ಲೆಲ್ಲೋ ಇರತಕ್ಕಂಥದ್ದನ್ನು ನೋಡೋದು ಎರಡೂ ಕಡೆ ಸಮಾನ. ಆದರೆ ನಮಗೆ ಬೇಡದ್ದನ್ನು ಇಲ್ಲಿ ನೋಡಬೇಕಾಗತ್ತೆ, ನಮಗೆ ಬೇಕಾದದ್ದನ್ನು ಎಷ್ಟೋ ಕಡೆ ನೋಡಲಿಕ್ಕಾಗುವಲ್ಲ. ನರೇಂದ್ರ ಮೋದಿ ಹೇಗೆ ಸ್ನಾನ ಮಾಡ್ತಾನೆ ಅಂತ ನೋಡಬೇಕು ಅಂತ ಇಟ್ಕೊಳ್ಳೋಣ, ಆಗತ್ತಾ? ಅವ್ರು ತೋರಿಸಿದ್ದನ್ನೇ ನಾವು ನೋಡಬೇಕು. ಅದರಿಂದಾಗಿ ಇಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ, ಬಯಸಿದ್ದನ್ನು ನೋಡ್ಲಿಕ್ಕಾಗ್ತಾ ಇಲ್ಲ. ಇಲ್ಲಿ ಕೇಳ್ತಾ ಇದ್ದೇವೆ, ನಾವು ಬಯಸಿದ್ದನ್ನು ಕೇಳಲಿಕ್ಕಾಗ್ತಾ ಇಲ್ಲ. ಇದು ಸಿದ್ಧಿಗೂ ಇದಕ್ಕೂ ಇರುವ ವ್ಯತ್ಯಾಸ. ಆಮೇಲೆ ಇದಕ್ಕೆ ಬೇಕಾದಷ್ಟು ಪದಾರ್ಥಗಳು ಬೇಕು. ಮೊಬೈಲ್ ಬೇಕು, ಟ್ರೈಪಾಡ್ ಬೇಕು, ಅದಕ್ಕೆ ಚಾರ್ಜ್ ಆಗಿರಬೇಕು, ಅದಕ್ಕೆ ಇಂಟರ್ನೆಟ್ ಪ್ಯಾಕ್ ಹಾಕಿರಬೇಕು, ಎಲ್ಲವೂ ಇರಬೇಕು. ಇದ್ಯಾವುದು ಕೂಡ ಇಲ್ಲದೆಯೂ ನೋಡಬಹುದು. ಇದು ಸಿದ್ಧಿಯ ವಿಶೇಷ. ಅದರಿಂದಾಗಿ ಆ ಸಿದ್ಧಿಯನ್ನೇ ನಾವು ಪಡಿತಾ ಇದ್ದೀವಿ ಅನ್ನೋದರಲ್ಲಿ ಸಂದೇಹ ಇಲ್ಲ. ಆದರೆ ಆ ಸಿದ್ಧಿ ಅನ್ನೋದು ಉಪಕರಣ ಸಾಪೇಕ್ಷವಾಗಿದೆ. ಬಹಳ ಇನ್ಸ್ಟ್ರೂಮೆಂಟ್ಗಳು ಬೇಕು. ಇದಕ್ಕೆ ಬೇಡ, ಈ ಇನ್ಸ್ಟ್ರೂಮೆಂಟ್ಸ್ ಈ ತರಹ ಸಿದ್ಧಿಗೆ ಬೇಡವೇ ಬೇಡ. ಏನು ಇಲ್ಲದೇನೂ ಕೂಡ ಎಲ್ಲಿ ಕೂತು ಕೂಡ ಗಮನಿಸಬಹುದು. ಅದರಿಂದಾಗಿ ಪ್ರಾಪ್ತಿರಿಂದ್ರಿಯೈ ದೊಡ್ಡ ಸಿದ್ಧಿ ಅದು. ಪ್ರಾಕಾಶ್ಯಂ ಶ್ರುತ ದೃಷ್ಟೇಶು ಕೇಳಿದ್ದರಲ್ಲಿ ಕಂಡದ್ದರಲ್ಲಿ ಸ್ಫುಟವಾದ ತಿಳುವಳಿಕೆ. ಕೇಳಬೇಕಾಗಿರೋದು ಪೂರ್ತಿಯಾಗಿ ತಿಳಿಬೇಕು ಅಂತ ಇಲ್ಲ. ಒಬ್ಬ ಮನುಷ್ಯನ ಮಾತನ್ನು ಕೇಳಿ ಆ ಮಾತಿನ ಒಳಗಣ ಅಭಿಪ್ರಾಯಗಳೆಲ್ಲ ಹೀಗಿರುತ್ತೆ ಅಂತ ಗೊತ್ತಿರಲ್ಲ ನಮಗೆ. ಇನ್ನು ದೃಷ್ಟ ನೋಡಿದ್ದರಲ್ಲಿ ಅಥವಾ ನೋಡಬೇಕು ಅಂತ ಇರೋದರಲ್ಲಿ ಎಲ್ಲವೂ ಗೋಚರ ಆಗಬೇಕು ಅಂತ ಇಲ್ಲ. ಇದು ಹಾಗಲ್ಲ. ಪ್ರಾಕಾಶ್ಯಂ ಹೊಳಹು ಶಕ್ತಿ ಪ್ರೇರಣಮೀಶಿತ. ಶಕ್ತಿ ಪ್ರೇರಣೆಯನ್ನೇ ಈಶಿತ್ವ ಅಂದರೆ ಇನ್ನೊಂದು ವಸ್ತುವಿನಲ್ಲಿ ಆ ಶಕ್ತಿಯನ್ನು ಉದ್ಬೋಧನ ಮಾಡೋದು. ಕಣ್ಣಿನಿಂದ ಅಥವಾ ಬೇರೆ ಯಾವುದೋ ಇದರಲ್ಲಿ ಬೌದ್ಧರು ಕೆಲವೊಂದು ಸಿದ್ಧಿಯನ್ನು ಪಡೆದಿರ್ತಾರೆ. ಚೈನಾ ದೇಶದವರೆಲ್ಲ ಅಥವಾ ಟಿಬೇಟನ್ನರೆಲ್ಲ ಕಣ್ಣಿನಿಂದ ಬೆಂಕಿ ಉಂಡೆಯನ್ನು ಕಳಿಸುವಂಥದ್ದು, ಆಮೇಲೆ ಕಣ್ಣಿನ ಶಕ್ತಿಯಿಂದ ಸ್ಪೂನನ್ನು ಬಾಗಿಸುವಂಥದ್ದು, ಬೇರೆ ಯಾವುದೋ ಒಂದು ಪದಾರ್ಥವನ್ನು ಚಲಿಸುವಂತೆ ಮಾಡೋದು, ಇವುಗಳನ್ನೆಲ್ಲ ಪಡೆದಿರ್ತಾರೆ. ಆದರೆ ಇದು ಅದೊಂದೇ ಸಿದ್ಧಿ ಇರುತ್ತೆ. ಅದಕ್ಕಾಗಿ ಅವರು 30-40 ವರ್ಷ ಸಾಧನೆ ಮಾಡಿರ್ತಾರೆ. ಎಲ್ಲ ಒಟ್ಟಿಗೆ ಇರಲ್ಲ, ಅದು ಮಿತವಾಗಿ ಇರುತ್ತೆ. ಕೀ ಚೈನು ಮೊದಲಾದವುಗಳನ್ನು ಆಚೆ ಸರಿಸಬಹುದಷ್ಟೇ. ಆದ್ದರಿಂದಾಗಿ ಶಕ್ತಿ ಪ್ರೇರಣ ಇದನ್ನು ಈಶಿತ ಅಂತ ಕರೀತಾರೆ. ಗುಣೇಶ್ವಸಂಗೋ ವಶಿತ. ಗುಣೇಶು ಅಸಂಗೋ ವಶಿತ. ವಶಿತ ಅಂದ್ರೇನು? ಇಂದ್ರಿಯಗಳಲ್ಲಿ ನಿರ್ಲಿಪ್ತನಾಗಿ ಇದ್ದು ಬಿಡೋದು, ಅದು ವಶಿತ್ವ. ನಾವು ಗಟಾರದ ನಡುವೆ ನಿಂತರೂ ಕೂಡ ನಮಗದು ಯಾವ ರೀತಿಯ ಪರಿಣಾಮವೂ ಆಗದಂತೆ ಆನಂದವಾಗಿ ಅದರ ದೇಹದ ಮೇಲೂ ಯಾವ ಪರಿಣಾಮ ಆಗದಂತೆ ಇರೋದಿದೆಯಲ್ಲ, ಅದು ವಶಿತ ಅಂತ ಕರೀತಾರೆ. ಎಲ್ಲೇ ಇರಲಿ, ಅವನು ಎಲ್ಲೇ ಇರಲಿ ಆರಾಮವಾಗಿ ಇರ್ತಾನೆ. ಸುತ್ತಮುತ್ತಲಿನ ಪರಿಸರದಿಂದ ಯಾವ ರೀತಿಯಲ್ಲಿಯೂ ಕೂಡ ಅಂಟದಂತೆ ಅವನಿರಬಲ್ಲ. ಅದನ್ನು ಏನಂತ ಕರೀತಾರೆ? ವಶಿತ ಅಂತ ಕರೀತಾರೆ. ಇನ್ನು
ಯತ್ ಕಾಮಸ್ತದವಾಪ್ಸ್ಯತಿ. ಪ್ರಾಕಾಮ್ಯ ಅಂತ ಕರೀತಾರೆ. ಪ್ರಾಕಾಮ್ಯ ಅಂತ ಏನರ್ಥ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಯಾದೃಶಾನಂದ ಕಾಮ ಸ್ಯಾತ್ ತಾದೃಶಾನಂದ ಸಂಭವ ಭೋಗಾನ್ ವಿನೈವ ಪ್ರಾಕಾಮ್ಯಂ ಅಣಿಮಾದೇಹ ಪೃಥಕ್ತತಃ. ಪ್ರಾಕಾಮ್ಯ ಬಯಸಿದ್ದು ಬರೋದು ಅಲ್ರಿ. ಅಣಿಮ ಅನ್ನೋದು ಬಯಸಿದ್ದೇ ತಾನೇ. ಬಯಸಿದಾಗ ಚಿಕ್ಕದಾಗೋದು, ಬಯಸಿದಾಗ ದೊಡ್ಡದಾಗೋದು. 7ನೇ ಸಿದ್ಧಿ ಆಯಿತು, 8ನೇ ಸಿದ್ಧಿ ಎಲ್ಲಿಂದ ಆಯಿತು ಅಂದರೆ ಪ್ರಾಕಾಮ್ಯ ಅಂತ ಹೇಳಿದರೆ ಭೋಗ ಮಾಡದೇನೆ ಅದರ ಆನಂದವನ್ನು ಹೊಂದೋದು ಅಂತ ಅರ್ಥ. ಅದರಿಂದಾಗಿ ವಿಲಕ್ಷಣ ಅಂದರು ಆಚಾರ್ಯರು. ಒಬ್ಬನಿಗೆ ಆನಂದ ಆಗಬೇಕು, ಹಾಡು ಕೇಳಿದ್ರೆ ಆನಂದ ಆಗೋದು ಅಂತ ಇರುತ್ತೆ. ಅದಿಲ್ಲದೆಯೂ ಆನಂದ ಆದರೆ ಅದು ಪ್ರಾಕಾಮ್ಯ. ಒಬ್ಬನಿಗೆ ಈ ಥರದ್ದು ಮಾಡಿದ್ರೆ ಮಾತ್ರ ಆನಂದ ಆಗೋದು, ಉಂಡರೆ ಮಾತ್ರ ಆನಂದ ಆಗೋದು, ಅದು ಇಲ್ಲದೆಯೂ ಕೂಡ ಆನಂದ ಆದರೆ ಅದು ಪ್ರಾಕಾಮ್ಯ. ಅದರಿಂದಾಗಿ ಅಣಿಮಾದಿಗಳಿಗಿಂತ ವಿಲಕ್ಷಣ ಅಂತಂದ್ರು ಆಚಾರ್ಯ. ಹೀಗೆ 8 ಸಿದ್ಧಿ ಇದೆ. ಅನೂರ್ಮಿಮತ್ವಂ ದೇಹೇಸ್ಮಿನ್ ದೂರಶ್ರವಣದರ್ಶನಂ ಮನೋಜವಕ್ಕಾಮರೂಪಂ ಪರಕಾಯ ಪ್ರವೇಚನಂ. ಆ ಸುಮಾರು ಅನೇಕ ಸಂಗತಿಗಳು ಇದೆ. ಈ 8 ಏನಿದೆ, ಈ 8 18 ಹೇಗಾಗತ್ತೆ ಅನ್ನೋದು ತೋರಿಸ್ತಾರೆ. ಅನೂರ್ಮಿಮತ್ವಂ ದೇಹೇಸ್ಮಿನ್. ಅನೂರ್ಮಿಮತ್ವಂ, ಊರ್ಮಿ ಅಂತಂದರೆ ದೇಹದಲ್ಲಿ ಆಗುವ ಬದಲಾವಣೆಗಳು. ಮುಖ್ಯವಾಗಿ ಊರ್ಮಿಗಳು ಅಂದರೆ 6. ಅಸ್ಥಿ ಇದ್ದಾನೆ ಜೀವ, ಜಾಯತೆ ಹುಟ್ಟುತ್ತಾನೆ, ವರ್ಧತೆ ಬೆಳಿತಾನೆ, ವಿಪರಿಣಮತೆ ಬದಲಾಗ್ತಾನೆ, ಅಥ ಜರಾಂ ಪ್ರಾಪ್ನೋತಿ ಜರತೆ ಮುದಿತನವನ್ನು ಹೊಂದುತ್ತಾನೆ, ಮ್ರಿಯತೆ ಸತ್ತು ಹೋಗ್ತಾನೆ. ಈ 6 ಊರ್ಮಿಗಳು ದೇಹದಲ್ಲಿ ಬರತಕ್ಕಂತಹ ಅಲೆಗಳು. ಅನೂರ್ಮಿಮತ್ವಂ, ದೇಹದಲ್ಲಿರ್ತಾನೆ, ಅವನಿಗೆ ಎಷ್ಟೇ ವಯಸ್ಸಾದರೂ ಹೀಗೇ ಇರ್ತಾನೆ. ಇದನ್ನು ಅನೂರ್ಮಿಮತ್ವ ಅಂತ ಕರೀತಾರೆ. ಅದು ತಾತ್ಕಾಲಿಕವಾದ ಮೇಕಪ್ಪಿನಿಂದ ನಿಮಗೆ ಕಾಣಿಸ್ಕೊಳ್ಳೋದು ಮಾತ್ರ ಅಲ್ಲ, ನಿಜವಾಗಿಯೂ ಹಾಗೇ ಇರ್ತಾನೆ, ಏನು ಮಾಡ್ಕೊಳ್ಬೇಕಾಗಿಲ್ಲ. ಇವಾಗ ಶುಕಾಚಾರ್ಯರಿರ್ಲಿಲ್ವೇ? 16 ವರ್ಷದ ಹುಡುಗನ ಥರ ಇದ್ರು ಶುಕಾಚಾರ್ಯರು. ಆವಿಚ್ಯ ದರ್ಶನಂ ಹೇಳ್ತಾರೆ. ಆವಿಚ್ಯ ಅಂದರೆ 16. ಭಾಗವತದಲ್ಲಿ ಆವಿಚ್ಯ ವಯಸ್ಸಂ ಅಂತ ಹೇಳ್ತಾರೆ. ಹಾಗೆ ಅನೂರ್ಮಿಮತ್ವಂ ದೇಹೇ ಅದೊಂದು ಸಿದ್ಧಿ. ದೇಹದಲ್ಲಿ ಬದಲಾವಣೆಗಳೇನೂ ಆಗದೇ ಇರುವುದು. ದೂರಶ್ರವಣದರ್ಶನಂ, ದೂರದಲ್ಲಿ ಇರುವುದನ್ನು ಕೇಳೋದು, ದೂರದಲ್ಲಿ ಇರೋದನ್ನು ನೋಡೋದು. ಯಥೇಷ್ಟ ಸಂಕಲ್ಪ ಸಂಸಿದ್ಧಿ ಆಜ್ಞಾ ಮನೋಜವಕ್ಕಾಮ ರೂಪಂ, ಮನಸ್ಸಿನ ವೇಗದಂತೆ ಅಲ್ಲಿಗೆ ಹೋಗುವುದು, ಬಯಸಿದ ರೂಪವನ್ನು ಪಡೆಯೋದು. ಪರಕಾಯ ಪ್ರವೇಚನಂ, ಬೇರೆಯವರ ದೇಹದ ಒಳಗಡೆ ಪ್ರವೇಶ ಮಾಡಿಬಿಡೋದು, ಇದು ಪರಕಾಯ ಪ್ರವೇಶ ಅಂತ. ಸ್ವಚ್ಛಂದ ಮೃತ್ಯುರ್ದೇವಾನಾಂ ಸಹ ಕ್ರೀಡಾನುದರ್ಶನಂ, ಬೇಕಂದಾಗ ಸಾಯೋದು. ಸ್ವಚ್ಛಂದ ಮೃತ್ಯು ದೇವಾನಾಂ ಸಹ ಕ್ರೀಡಾನುದರ್ಶನಂ, ದೇವತೆಗಳ ಜೊತೆಗೆ ಅವರ ಆಟವನ್ನು ನೋಡೋದು, ದೇವತೆಗಳ ಜೊತೆಗೆ ಸಂಚಾರ ಮಾಡೋದು, ಇವುಗಳೆಲ್ಲ ಸ್ವಚ್ಛಂದ ಮೃತ್ಯುರ್ದೇವಾನಾಂ ಸಹ ಕ್ರೀಡಾನುದರ್ಶನಂ. ಆಮೇಲೆ ಯಥಾ ಸಂಕಲ್ಪ ಸಂಸಿದ್ಧಿ ಆಜ್ಞಾ ಪ್ರತಿಹತಾಗತಿ. ಯಥಾ ಸಂಕಲ್ಪ ಸಂಸಿದ್ಧಿ, ಸಂಕಲ್ಪ ಮಾಡಿದ ಹಾಗೆ ಆಗಿಬಿಡುತ್ತೆ. ಆಜ್ಞಾ ಪ್ರತಿಹತಾಗತಿ, ಅವನ ಆಜ್ಞೆ ಮಾಡಿದ್ರೆ ಹಾಗೆ ಆಗತ್ತೆ. ಅವನ ಆಜ್ಞೆ ಮಾಡಿದ ಹಾಗೆ ಆಗತ್ತೆ ಅಂತಂದ ಮಾತ್ರಕ್ಕೆ ಭಗವದ್ಭಕ್ತರು ಜ್ಞಾನಿಗಳು ಪ್ರಕೃತಿಗೆ ವಿರುದ್ಧವಾಗಿ ನಡೆಯುವುದನ್ನು ಕೇಳುವುದಿಲ್ಲ. ನನಗೆ ನಾಳೆ ಸೂರ್ಯೋದಯ ಆಗಬಾರದು ಅಂತ ಯಾವತ್ತೂ ಅವರು ಸಂಕಲ್ಪ ಮಾಡಲ್ಲ. ಅದೆಲ್ಲ ಬೋಗಸ್ ಕಥೆಗಳು. ಯಾಕೆಂದರೆ ಈ ಅಣಿಮಾಂಡವ್ಯರ ಕಥೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಣಿಮಾಂಡವ್ಯರನ್ನು ನೇತು ಹಾಕಿದ್ರಂತೆ ಶೂಲಕ್ಕೆ. ಅವಾಗ ಒಬ್ಬಳು ಗರತಿ, ಭಾರಿ ಪತಿವ್ರತೆ ಅವಳು ಗಂಡನನ್ನು ಕೊಂಡು ಹೋಗಬಾರದ ಜಾಗಕ್ಕೆ ತಾನೇ ಎತ್ಕೊಂಡು ಹೋಗ್ತಾ ಇದ್ಲು. ಕೊಂಡು ಹೋಗಬಾರದ ಜಾಗ ಅದು.
ಅಥವಾ ಕರ್ಕೊಂಡು ಹೋಗಬಾರದು, ಅವನು ಅಲ್ಲಿಗೆ ಹೋಗಬಾರದು. ಇವನು ಹೆಳವ, ಕಾಲಿಲ್ಲ, ಅವನು ಹೇಳ್ದನಂತೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು ಅಂತ. ಅಂತಹ ಕಡೆಗೆ ಅವಳು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕರ್ಕೊಂಡು ಹೋಗಬೇಕಾದ್ರೆ ಅಣಿಮಾಂಡವ್ಯರ ಕಾಲು ಏನೋ ತಾಗಿತ್ತು. ಅದಕ್ಕೆ ಅಣಿಮಾಂಡವ್ಯರು, ಗೊತ್ತಾಗಲ್ವ ನಿನಗೆ, ನನಗೆ ಡಿಸ್ಟರ್ಬ್ ಮಾಡಿದಿ, ಅದರಿಂದಾಗಿ ನಾಳೆ ಬೆಳಗ್ಗೆ ನಿನ್ನ ಗಂಡ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟರಂತೆ. ಹಾಗಾದ್ರೆ ನಾಳೆ ಬೆಳಗ್ಗೆ ಆಗೋದೇ ಬೇಡ ಅಂತ ಅವಳು ಹೇಳಿದ್ದಂತೆ. ಇದು ಪುರಾಣಗಳಲ್ಲಿ ಒಂದು ಪುರಾಣದಲ್ಲಿರುವ ಪ್ರಕ್ಷೇಪ ಭಾಗ. ಅದರಿಂದಾಗಿ ಅದು ಆಗಿಲ್ಲ. ಅದು ಆ ರೀತಿ ಯಾರೂ ಚಿಂತನೆ ಮಾಡಲ್ಲ. ಯತ್ಸಾನೋ ಸಾನುಮಾರು ಹತ್ಭೂರ್ಯ ಸ್ಪಷ್ಟಕರ್ತ್ವಂ ತದಿಂದ್ರೋ ಅರ್ಥಂ ಚೇತತಿ ಅನ್ನುವ ವೇದದಲ್ಲಿ ಈ ಭಾಗವನ್ನು ಹೇಳ್ತಾರೆ. ನಿನ್ನ ಭಕ್ತರು ಪ್ರಕೃತಿಗೆ ವಿರುದ್ಧವಾಗಿ ಯಾವತ್ತೂ ಚಿಂತನೆ ಮಾಡಲ್ಲ. ಯಾಕೆಂದರೆ ಪ್ರಕೃತಿ ಅಂತ ಹೇಳಿದ್ರೆ ದೇವರ ಇಚ್ಛೆ. ಪ್ರಕೃತಿ ನಡೆಯೋದು, ಸೂರ್ಯೋದಯ ಆಗೋದು, ಚಂದ್ರೋದಯ ಆಗೋದು, ಇವುಗಳೆಲ್ಲ ಇಚ್ಛೆ. ಅದನ್ನು ಅವರು ಮೀರಲ್ಲ. ಯಾವುದು ಮೀರಬಹುದು? ದೇಹ ಅನ್ನೋದು ಇಷ್ಟು ಶಕ್ತಿ ಇದ್ದವರಿಗೆ, ಸೂರ್ಯನ ನಿಲ್ಲಿಸಬಲ್ಲ ಶಕ್ತಿ ಇದ್ದವರಿಗೆ ದೇಹ ಸರಿ ಮಾಡ್ಕೊಳ್ಳಿ ಬರಲ್ವಾ? ಅದನ್ನೇ ಮಾಡ್ಕೊಳ್ತಾರೆ. ಯಾಕೆಂದರೆ ಆ ತರಹ ಮಾಡಿದ್ರೆ ದೇಹದಲ್ಲಿ ಯಾವ ಪರಿಣಾಮವೂ ಇಲ್ಲದಂತೆ ಮಾಡಿಕೊಂಡ್ರೆ ದೇವರ ಸಂಕಲ್ಪಕ್ಕೆ ವಿರೋಧ ಅಲ್ಲ. ಆದರೆ ಇದು ಮಾಡಿದ್ರೆ ದೇವರ ಸಂಕಲ್ಪಕ್ಕೆ ವಿರೋಧ. ಅಲ್ಲಿಯೂ ಕೂಡ ಇವನು ಈ ದೇಹ ಬಿಡಬೇಕು ಅಂತಿದ್ರೆ ಬಿಡ್ತಾರೆ ಅವರು. ಈ ಹಿನ್ನೆಲೆಯಿಂದ ಆಜ್ಞಾ ಪ್ರತಿಹತಾಗತಿ ಅಂತಂದರೆ ಪ್ರಕೃತಿಗೆ ಅವಿರುದ್ಧವಾದ ಆಜ್ಞೆ ಮಾಡಿ ಅದನ್ನು ನಡೆಯಿಸಿಕೊಳ್ತಾರೆ. ತ್ರಿಕಾಲಜ್ಞತ್ವಮದ್ವಂದ್ವಂ ಪರಚಿತ್ತಾದ್ಯಭಿಜ್ಞತಾ, ಮೂರು ಕಾಲದಲ್ಲಿ ನಡೆಯೋದನ್ನು ತಿಳಿಯೋದು. ಇದನ್ನು ತ್ರಿವಿಕ್ರಮ ಪಂಡಿತರು ಒಂದು ಮಾತು ಹೇಳ್ತಾರೆ. ಜ್ಯೋತಿಷ್ಶಾಸ್ತ್ರಂ ಯದೇತತ್ ಭವತಿ ಭುವಿ ಭವಿಷ್ಯತ್ಯತೀತೆ ಚ ಸಾಕ್ಷಾತ್ ಚಕ್ಷು ಪ್ರತ್ಯಕ್ಷಮಸ್ಯ ಪ್ರಕಟಮಪಿ ತದಾದ್ಯಂಗ ಚಟ್ಕಂ ಯಥಾಸ್ವಂ. ನಮಗೆ ತೀರಾ ಹಳೆಯದಕ್ಕೂ ತಿಳ್ಕೊಳ್ಬೇಕು ಅಂತಂದರೆ ಜ್ಯೋತಿಷ್ಶಾಸ್ತ್ರ ಅಲ್ಲದೆ ಬೇರೆ ದಾರಿನೇ ಇಲ್ಲ ಅಂತ. ಅದೆಂಗೆ ಅಂತ ನೀವು ಕೇಳಬಹುದು. ಇವಾಗ ಹಿಸ್ಟ್ರಿ ರೆಕಾರ್ಡ್ ಆಗಿರುತ್ತೆ. ನಮ್ಮ 8ನೇ ತಲೆಮಾರಿನಲ್ಲಿ ಏನಾದರೂ ಆಗಿದೆಯಾ ಅಂತ ತಿಳ್ಕೊಳ್ಬೇಕಾದ್ರೆ ನಮಗೆ ಜ್ಯೋತಿಷ್ಯವೇ ವಿನಃ ಬೇರೆ ಡೇಟಾ ಹುಡ್ಕೊಂಡು ಹೋಗಲ್ಲ. ಕಾರ್ಪೊರೇಷನಲ್ಲಿರುತ್ತಾ? ಇಲ್ಲ ತಾನೆ. ತಾಲೂಕು ಆಫೀಸಲ್ಲಿರುತ್ತಾ? 3 ತಲೆಮಾರಿನದ್ದು ಸಿಗೋದೇ ಕಷ್ಟ. ಹೀಗಾಗಿ ತ್ರಿಕಾಲಜ್ಞತ್ವ ಜ್ಯೋತಿಷ ಒಂದು ನಮಗೆ ತೊಂದರೆ ಇಲ್ಲ. ಹೀಗಾಗಿದೆಯೇನೋ ಅಂತ ಊಹಿಸಬಹುದು. ಅದು ಕೂಡ ಪರಿಣತರಾದವರಿದ್ದರೆ ಹೀಗಾಗಿದೆ ಅಂತ ಹೇಳ್ತಾರೆ. ಆದರೆ ಆಚಾರ್ಯರಿಗೆ ಅದು ಅತ್ಯಂತ ಸಹಜವಾದ ಕಣ್ಣು ಅಂತ ಆ ಸಿದ್ಧಿ ಇದೆ ಅವರಿಗೆ. ಈ ವೇದದ 6 ಅಂಗಗಳು ಅವರಿಗೆ 6 ಇಂದ್ರಿಯಗಳಿದ್ದ ಹಾಗೆ ಅಂತಾರೆ. ಅದರಿಂದಾಗಿ ತ್ರಿಕಾಲಜ್ಞತ್ವಂ ಅದು ಒಂದು ಸಿದ್ಧಿ. ಅದ್ವಂದ್ವಂ ಪರಚಿತ್ತಾದ್ಯಭಿಜ್ಞತಾ, ಬೇರೆಯವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತನ್ನೋದನ್ನು ತಿಳ್ಕೊಂಬಿಡೋದು, ಊಹಿಸೋದಲ್ಲ, ತಿಳ್ಕೊಳ್ಳೋದೆ. ಅಜ್ಞರ್ಕಾಂಬು ವಿಚಾದೀನಾಂ ಪ್ರತಿಸ್ತಂಭೋ ಪರಾಜಯ. ಆಮೇಲೆ ಅಗ್ನಿ, ಸೂರ್ಯ, ನೀರು, ವಿಷ ಇದನ್ನು ದೇಹದಲ್ಲಿ ಸ್ತಂಭನ ಮಾಡೋದು. ಇದ್ಯಾವ ರೀತಿಯ ಪ್ರಯೋಜನವನ್ನು ದೇಹದಲ್ಲಿ ಆತಂಕ ಮೊದಲಾದವುಗಳು ನೀರೊಳಗಡೆ ಇದ್ರೂ ಏನಾಗಲ್ಲ, ಸೂರ್ಯನಿಗೆ ಎದುರಾಗಿ ಇದ್ರೂ ಏನಾಗಲ್ಲ, ಬೆಂಕಿಯ ಒಳಗಡೆ ಇದ್ರೂ ಏನಾಗಲ್ಲ. ತ್ರಿಕಾಲ ಏತಾಶ್ಚಾಷ್ಟಾದಶ ಪ್ರೋಕ್ತಾ ಯೋಗಧಾರಣ ಸಿದ್ಧಯ. ಇವೆಲ್ಲ 18 ಸಿದ್ಧಿಗಳು. ಯಯಾಧಾರಣ ಯಾಧ್ಯಾಸ್ಯಾತ್ ಯಥಾವಾಸ್ಯಾನ್ನಿಬೋಧಮೇ. ಇದನ್ನು ಪಡಿಬೇಕು ಅಂದರೆ ಯಾವ ರೀತಿ ಧ್ಯಾನ ಮಾಡಬೇಕು ಅದನ್ನು ಹೇಳ್ತೇವೆ ಅಂತಾನೆ. ಇರಲಿ, ಅದು ಏನು ಮಾಡಿದ್ರೆ ಏನು ಸಿದ್ಧಿ ಆಗುತ್ತೆ ಅನ್ನೋದು ಆಮೇಲೆ ಹೋಗೋಣ. ದೇವರನ್ನು ಯಾವ ರೀತಿ ಧ್ಯಾನ ಮಾಡಿದರೆ ಯಾವ ರೀತಿಯ ಸಿದ್ಧಿ ಆಗುತ್ತೆ ಅಂತ ನಂತರ ಹೋಗೋಣ. ಇಲ್ಲಿ ಮಧ್ವಾಚಾರ್ಯರು ಈ 18 ಹೇಗೆ ಅಂತರ್ಭಾವ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅದನ್ನು ನಾವಿಲ್ಲಿ ನೋಡೋಣ. ಅನೂರ್ಮಿಮತ್ವಂ ಪ್ರಾಕಾಮ್ಯ ಅಂತರ್ಭೂತಂ ಅಂದರು. ಮೊದಲನೇ ಅಂತ ಹೇಳಿದ್ರು ಅನೂರ್ಮಿಮತ್ವಂ ದೇಹೇಸ್ಮಿನ್ ಅಂತ. ಪ್ರಾಕಾಮ್ಯ ಅಂದ್ರೇನು? ಶಕ್ತಿಯನ್ನು ತಡೆಯುವುದು ತಾನೆ. ಶಕ್ತಿ ಪ್ರೇರಣ ಮೀಶಿತ. ನಮ್ಮ ದೇಹದ ಅಣುಗಳಲ್ಲಿ ಕುಸಿಯದಂತೆ ಶಕ್ತಿ ತುಂಬಿದರೆ ಅದು ಈಶಿತ್ವ, ಅದು ಪ್ರಾಕಾಮ್ಯ. ಆ ಪ್ರಾಕಾಮ್ಯದಲ್ಲೇ ಅನೂರ್ಮಿಮತ್ವ ಸೇರಿಬಿಡುತ್ತೆ. ದೂರಶ್ರವಣ ದರ್ಶನಂ ತ್ರಿಕಾಲಜ್ಞತ್ವಂ ಪರಚಿತ್ತಾದ್ಯಭಿಜ್ಞತಾ ಚ
ಪ್ರಾಕಾಶ್ಚಾಂತರ್ಭೂತಾನಿ, ಮೂರು ಕಾಲವನ್ನು ತಿಳಿಯೋದು, ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅಂತ ಇಂಗಿತಜ್ಞತೆ, ಅದು ಹೊಳೆಯೋದರಲ್ಲಿ ಅಂತರ್ಭಾವ ಆಗಿಬಿಡುತ್ತೆ. ಅದು ಅಜ್ಞಾನ ತಾನೇ ಪ್ರತಿಬಂಧಕ. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಮ ಮುಖ ನೋಡಿ ನನಗೆ ಗೊತ್ತಾಗದೆ ಹೋದರೆ ಅದು ಅಜ್ಞಾನ. ಪ್ರಾಕಾಶ್ಯ ಅಂತಂದಾಗ ಈ ಮೂರು ಬಂದ್ಬಿಡ್ತು. ದೂರಶ್ರವಣ ದರ್ಶನ, ದೂರದಲ್ಲಿರೋದನ್ನು ನೋಡೋದು ಮತ್ತು ಕೇಳೋದು. ಆಮೇಲೆ ಮೂರು ಕಾಲಗಳಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳೋದು, ಪರಚಿತ್ತಾದ್ಯಭಿಜ್ಞತ್ವ. ಬೇರೆಯವರ ಮನಸ್ಸನ್ನು ತಿಳ್ಕೊಳ್ಳೋದು. ಮನೋಜವ ಇತ್ಯಾದಿ ಷಟ್ಕಂ ಪ್ರಾಪ್ತ್ಯಂತರ್ಭೂತಂ. ಆಮೇಲೆ ಮನೋಜವ, ಕಾಮರೂಪ, ಪರಕಾಯ ಪ್ರವೇಶನ, ಸ್ವಚ್ಛಂದ ಮೃತ್ಯು, ಸಹಕ್ರೀಡಾನುದರ್ಶನ ಇವೆಲ್ಲ ಪ್ರಾಪ್ತಿಯಲ್ಲಿ ಸೇರುತ್ತೆ. ಯಥಾಸಂಕಲ್ಪ ಸಂಸಿದ್ಧಿ ಅಂತನ್ನೋದು. ಅನ್ಯತ್ ಸರ್ವಂ ಈಶಿತ್ವಾಂತರ್ಭೂತಮಪಿ ಪರಮೇಶಿತ್ವಾಭಾವೇ ಪೃಥಗಿತ್ಯ ಅಷ್ಟಾದಶ. ಇನ್ನು ಉಳಿದದ್ದೆಲ್ಲ ಈಶಿತ್ವ. ನಾವು ಗಟ್ಟಿಯಾಗಿ ಒಡೆತನ, ಕಂಟ್ರೋಲಿಂಗ್ ಇದ್ದರೆ ಅದೆಲ್ಲ ಈಶಿತ್ವ, ಎಲ್ಲವೂ ಇದೆಲ್ಲ ಅದರಲ್ಲಿ ಸೇರುತ್ತೆ. ಹೀಗಾಗಿ ಈ 18ನ್ನೇ ವಿವೇಚನೆ ಮಾಡಿ ನೋಡಿದರೆ, 18ನ್ನೇ ವಿವೇಚನೆ ಮಾಡಿದ್ರೆ 8. ಇದರಲ್ಲಿ ಸ್ವಲ್ಪ ಸ್ವಲ್ಪ ಭಾಗ ಅಂಶತಃ ಸಿದ್ಧಿ ಇರುತ್ತೆ, ಕೆಲವೊಂದು ಪೂರ್ತಿ ಇರುತ್ತೆ, ಕೆಲವೊಂದು ಸ್ವಲ್ಪ ಸ್ವಲ್ಪ ಇರುತ್ತೆ. ನಾವಿವತ್ತು ಯಂತ್ರಾದಿಗಳಿಂದ ಮತ್ತು ಅಪಾರವಾದ ಅನುಭವದಿಂದ, ಎಕ್ಸ್ಪೀರಿಯನ್ಸಿನಿಂದ ಕೆಲವೊಂದು ಸಿದ್ಧಿಸಿರುತ್ತೆ. ಆದರೆ ಇದೆಲ್ಲ ಮುಂದುವರಿಬೇಕು ಅಂತ ಇಲ್ಲ. ಅದರಿಂದಾಗಿ ಇದು ಪೂರ್ಣವಾಗಿ ನಮಗೆ ಸಿದ್ಧಿ ಅಂತಾನೆ, ಇದು ಪೂರ್ಣವಾಗಿ ಇರಲ್ಲ. ಇವಾಗ ಪರಚಿತ್ತಾದ್ಯಭಿಜ್ಞತ ಎಷ್ಟೋ ಜನ ಜಗತ್ತಿನ ಚೆನ್ನಾಗಿ ಕಂಡವರಿಗೆ ಎದುರುಗಡೆ ಇರೋನು ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಂತ ಹೇಳಿ ಅವರಿಗೆ ಪರಚಿತ್ತಾದ್ಯಭಿಜ್ಞತ್ವ ಪೂರ್ತಿ ಇರುತ್ತೆ ಅಂತ ಗೊತ್ತಾಗಲ್ಲ. ಕೆಲವೊಂದು ಗೊತ್ತಾಗ್ತಾ ಇರುತ್ತೆ, ಅವರ ಫೀಲ್ಡಿನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಗೊತ್ತಾಗೋದು ಕೆಲವು, ಅದು ಯಾವುದೂ ಇಲ್ಲದೆಯೂ ಗೊತ್ತಾಗೋದು ಒಂದು. ಹೀಗಾಗಿ ಒಟ್ಟು ಈ 8ರ ವಿಸ್ತಾರವೇ 18. ಆಮೇಲೆ ಅಪ್ರತಿಗತಿ, ನೀರಿನಿಂದ, ಬೆಂಕಿಯಿಂದ, ವಿಷದಿಂದ ಇತ್ಯಾದಿಗಳಿಂದ ಏನಿರುತ್ತೆ ಅದನ್ನೇ ನಾವು ಬೇರೆ ರೀತಿಯಾಗಿ ತೆಗೆದುಕೊಂಡು ಹೋದರೆ ಇನ್ನು ಏನಂತ, ಶಸ್ತ್ರದಿಂದ ಪೆಟ್ಟು ಹೊಡೆದ್ರೆ, ಅಸ್ತ್ರದಿಂದ ಏಟಾಗದೇ ಇರೋದು, ಉಗುರಿನಿಂದ ಏನು ಆಗದೇ ಇರೋದು, ಹಲ್ಲು ಕಚ್ಚಿದರೆ, ಹೊಡೆದ್ರೆ, ಶಾಪಾದಿಗಳಿಂದ ಏನೂ ಆಗದೇ ಇರೋದು ಅಪ್ರತಿಹತಿ ಅಂತಾನೆ. ಅದ್ವಂದ್ವಂ ಅಪ್ರತಿಹತಂ ತ್ರಿಕಾಲಜ್ಞತ್ವಂ ಆಸಮಂತಾತ್ ಗತಿರ್ಯಸ್ಯ ಆಜ್ಞಾಯ ಅಪ್ರತಿಗತಿ. ಅವನ ಆಜ್ಞೆ ಆಗಲೇಬೇಕು, ಅವನು ಆರ್ಡರ್ ಮಾಡಿದರೆ ಅದು ಆಗಲೇಬೇಕು. ಹೀಗಾಗಬೇಕು ಅಂದರೆ ಹೀಗಾಗಬೇಕು, ಹೀಗಾಗಬಾರದು ಅಂದರೆ ಹೀಗಾಗಬಾರದು. ಇದು 18. ಈ 18 ಏನಿದೆ, ದೂರಶ್ರವಣ ಮತ್ತು ದೂರದರ್ಶನ ಎರಡು ಬೇರೆ. ಈ 18 ಸಿದ್ಧಿಗಳು. ಇನ್ನು ಅಗ್ನಿರ್ಕಾಂಬು ವಿಷಾಜ್ಞಾದೀನಾಂ ಪ್ರತಿಬಂಧ ಅಂತ ಇದೆಯಲ್ಲ, ಅದು ಪ್ರತ್ಯೇಕ 4. ದೂರಶ್ರವಣ ದೂರದರ್ಶನ 2 ಸಿದ್ಧಿ ಅಂತ ಇಟ್ಕೊಂಡ್ರೆ 18 ಆಗತ್ತೆ ಅಂತ. ಏಕೆಂದರೆ ನಮಗೆ ಇದು ಹೇಗೆ ಲೆಕ್ಕ 18 ಅಂತ ಗೊತ್ತಾಗಲ್ಲ ನೋಡಿ. ಅನುರ್ಮಿಮತ್ವಂ ದೂರಶ್ರವಣ ದರ್ಶನಂ ಅಲ್ಲ, ದೂರದರ್ಶನ ದೂರಶ್ರವಣ ಅಂತ 2 ಮಾಡಿ ಅಂದ್ರು, ಆಗ 3 ಆಗುತ್ತೆ. ಮನೋಜವ ಕಾಮರೂಪಂ ಪರಕಾಯ ಪ್ರವೇತನಂ ಸ್ವಚ್ಛಂದ ಮೃತ್ಯುರ್ದೇವಾನಾಂ ಸಹ ಕ್ರೀಡಾನುದರ್ಶನಂ ಯಥಾಸಂಕಲ್ಪ ಸಂಸಿದ್ಧಿ ಆಜ್ಞಾ ಅಪ್ರತಿಹತಾಗತಿ ತ್ರಿಕಾಲಜ್ಞತ್ವಂ ಅದ್ವಂದ್ವಂ ಪರಚಿತ್ತಾದ್ಯಭಿಜ್ಞತ ಅಗ್ನಿಸ್ತಂಭ ಅರ್ಕಸ್ತಂಭ ಅಂಬುಸ್ತಂಭ ವಿಷಸ್ತಂಭ. ಆ ರೀತಿ ಲೆಕ್ಕ ಮಾಡಬೇಕು. 18 ಹೇಗಾಗತ್ತೆ? ಯಾಕೆಂದರೆ ನಮಗೆ ಸಂಸ್ಕೃತದ ಉದ್ದ ಸಮಾಸಗಳನ್ನು ಯಾವ ರೀತಿ ತುಂಡರಿಸ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಆಚಾರ್ಯರು ಯಾವ ರೀತಿ ತುಂಡರಿಸಿದರೆ 18 ಆಗತ್ತೋ ಆ ರೀತಿ ಅವರು ಇಲ್ಲಿ ಉಪಪಾದನೆ ಮಾಡಿದ್ರು. ಇನ್ನು ಗರಿಮ್ನ ಶೈವ ಹೇತು ಸ್ಯಾತ್ ಮಹಿಮಾ ಹೇತು ಧಾರಣ ಪ್ರಾಯೋಷ್ಟ ಸಿದ್ಧಿ ಕಥನೇಶು ಅಥೋ ನ ಪೃಥಗುಚ್ಯತೆ. ಎಲ್ಲ ಪ್ರಾಚೀನ ಶಾಸ್ತ್ರಗಳಲ್ಲಿ 8 ಅಂತ ಹೇಳ್ತಾರೆ.
18 ಹೇಳೋದಿಲ್ಲ. ಆದರೆ ಈ 18 ಶಕ್ತಿಗಳು 8ರಲ್ಲಿ ಹೇಗೆ ಅಂತರ್ಭಾವ ಆಗತ್ತೆ ಅನ್ನೋದನ್ನು ಕೃಷ್ಣ ಹೇಳಿದ. ಯಾಕೆ ಅಂದರೆ ನಾವು ಲೋಕದಲ್ಲಿ ಇದ್ಯಾವುದೋ ಒಂದೊಂದು ಇದ್ರೂ ಬಹಳ ಆಶ್ಚರ್ಯ. ಅವರನ್ನು ಹೋ ಅಂತ ಆರಾಧನೆ ಮಾಡ್ತೇವೆ. ಆ ಒಂದೊಂದು ತಾತ್ಕಾಲಿಕವಾಗಿ ಇರೋದು, ಜನ್ಮ ಜನ್ಮಾಂತರಗಳಲ್ಲಿ ಇರೋದು, ಆ ಒಂದೊಂದು ಅದನ್ನು ತೋರಿಸಿಕೊಳ್ಳದೇ ಇರೋದು ಹಲವಾರು ತರಹಗಳಿದೆ. ಬೇರೆ ಬೇರೆ ಶಕ್ತಿಗಳನ್ನು ಉಪಾಸನೆ ಮಾಡಿದಾಗ ಬರತಕ್ಕಂಥದ್ದು, ಆ ಥರದ್ದು ಬೇಕಷ್ಟು ಇದೆ. ಬೇರೆ ಬೇರೆ ಶಕ್ತಿಗಳು, ಕಲ್ಲುರುಟಿ, ಪಂಜುರುಳಿ, ಈ ಭೂತಗಳನ್ನು ಸಿದ್ಧಿ ಮಾಡಿಕೊಂಡು ಮಾಡತಕ್ಕಂಥದ್ದು. ಇಲ್ಲ ಯಾವುದು ಬೇಡ ನಮಗೆ ಅಂತ ಹೇಳಿ ದೇವರನ್ನು ಚಿಂತನೆ ಮಾಡ್ತಾ ಇರೋದು, ಅಥವಾ ದೇವರನ್ನು ಈ ಹಿನ್ನೆಲೆಯಲ್ಲಿ ಚಿಂತನೆಯೇ ಮಾಡದೆ ದೇವರ ಅನುಗ್ರಹ ಆಗಲಿ ಅಂತ ಚಿಂತನೆ ಮಾಡೋದು, ಇವೆಲ್ಲವೂ ಇದೆ. ಹಲವಾರು ರೀತಿ ಇದೆ. ಆದರೆ ಒಂದು ಮಾತ್ರ, ಇದು ಅಂತಿಮವಾದ ಪ್ಯಾರಾಮೀಟರ್ ಅಲ್ಲ. ಇವನು ಭಕ್ತ ಅನ್ಲಿಕ್ಕೆ, ಇವನು ಶಕ್ತ ಅನ್ಲಿಕ್ಕೆ ಇದು ಅಂತಿಮವಾದ ಪ್ಯಾರಾಮೀಟರ್ ಅಲ್ಲ. ಇವನು ಮೋಕ್ಷವನ್ನು ಪಡಿತಾನೆ ಯಾಕೆಂದರೆ ಈ ಶಕ್ತಿ ಇದೆ ಆದ್ದರಿಂದಾಗಿ ಇಲ್ಲ. ಇವನು ವೇದಾಂತವನ್ನು ಎಲ್ಲವನ್ನ ತಿಳಿದಿದ್ದಾನೆ ಯಾಕೆಂದರೆ ಈ ಶಕ್ತಿ ಇದೆ. ಇದ್ಯಾವುದೂ ಮಾಪಕ ಅಲ್ಲ. ಅದಕ್ಕಾಗಿ ಶಾಸ್ತ್ರದಲ್ಲಿ 8 ಅಂತ ಪ್ರಧಾನವಾಗಿ ಹೇಳ್ತಾರೆ, ಅಷ್ಟಸಿದ್ಧಿ ಅಂತ. ಆ ಅಷ್ಟಸಿದ್ಧಿಯನ್ನು ನಾವು ಬಿಡಿಸಿದಾಗ 18 ಸಿದ್ಧಿಗಳು ಕಾಣುತ್ತೆ. ಯಂತ್ರ ಮಂತ್ರ ಮತ್ತು ಹಠಯೋಗ ಇತ್ಯಾದಿಗಳಲ್ಲಿ ಈ ಥರದ್ದು ಬೇಕಷ್ಟುಂಟು. ಪ್ರಾಪ್ತಿ ಪ್ರಾಕಾಶಯೋಶ್ಚಾಪಿ ಧಾರಣೈಕಾಪಿ ಸಂಭವೇತ್ ಅತ ಐಕ್ಯೇನ ತಾಮುಕ್ತ ಗರಿಮಾಣಂ ಪೃಥಕ್ ಕ್ವಚಿತ್. ಇನ್ನು ಕೆಲವೊಂದಕ್ಕೆ ಉಪಾಸನಾ ಸಾಮ್ಯ. ಇವಾಗ 2 ಸಿದ್ಧಿಗಳಿಗೆ ಒಂದೇ ಉಪಾಸನೆ ಇರುತ್ತೆ. ಅದರಿಂದ 2 ಸಿದ್ಧಿಯೂ ಬಂದಿರಬಹುದು, ಅಥವಾ ಒಂದು ಸಿದ್ಧಿ ಮಾತ್ರವೂ ಸಿಕ್ಕಿರಬಹುದು. ಇದನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು. ಮೂಲಭೂತಾಸ್ತು ಸಿದ್ಧೀನಾಂ ದೇವಾನಾಂ ಅಷ್ಟಸಿದ್ಧಯ ಅಷ್ಟಸ್ವಂತರ್ಗತಾಸ್ತಾಸ್ತು ತದಪೇಕ್ಷತೆಯ ಅಲ್ಪಕಾಹ. ಇನ್ನು ಈ ಎಲ್ಲ ಸಿದ್ಧಿಗಳು ಕೂಡ ದೇವತೆಗಳಲ್ಲಿ ಸಹಜವಾಗಿ ಇರುತ್ತೆ. ಅವರು ಏನನ್ನೋ ಪಡಿಬೇಕು ಅಂತ ಅಲ್ಲ, ಏನನ್ನೋ ಉಪಾಸನೆ ಮಾಡಿ ಪಡಿಬೇಕು ಅಂತ ಇಲ್ಲ. ಅವರು ದೇವತೆಗಳಾಗಿ ಹುಟ್ಟುವಾಗಲೇನೆ ಬಂದಿರುತ್ತೆ. ಇದು ಈ ಒಂದು ದೇವತೆಗಳ ಮಹತ್ವ ಜ್ಞಾನದ ಬಗ್ಗೆ. ಅಂದರೆ ದೇವತೆಗಳಲ್ಲಿ ದೇವರು ಎಷ್ಟು ಪ್ರೀತಿಯನ್ನು ತೋರಿಸ್ತಾನೆ, ದೇವತೆಗಳನ್ನು ಕಂಡ್ರೆ ದೇವರಿಗೆ ಯಾವ ತರಹದ ಪ್ರೀತಿ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ದೇವತೆಗಳು ಏನನ್ನು ಕೇಳಿರೋಲ್ಲ, ಇಂತಹ ಸಿದ್ಧಿ ಬೇಕು ದೇವರೇ ಅಂತ. ದೇವರೇ ಇವರು ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಲ್ಲಿ ತೊಡಗಬೇಕು, ಬಹಳ ಕೆಲಸ ಇರುತ್ತೆ, ಇವರಿಗೆ ಬಿಡುವೇ ಇಲ್ಲ. ದೇವತೆಗಳಿಗೆ ಬಿಡುವುಂಟಾ? ಇಲ್ಲ. ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ಇಲ್ಲಿ ಬಿಟ್ಟರೆ ಅಲ್ಲಿ. ಈಗ ನಾವು ಇಲ್ಲಿ ಯಾವುದೋ ಒಂದು ಕೆಲಸ ಮುಗಿಸಿ ಮಲ್ಕೊಳ್ತೇವೆ, ಇನ್ನೊಂದು ಜಾಗದಲ್ಲಿ ಶುರು ಆಗ್ತಾ ಇರುತ್ತೆ. ಇನ್ನೊಬ್ಬ ಯಾರೋ ಓದ್ತಾ ಇರ್ತಾನೆ, ಇನ್ನೊಬ್ಬ ಯಾರೋ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಯಾರೋ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿ ಅಭಿಮಾನ ಇಟ್ಕೊಂಡಿರ್ಬೇಕಾಗತ್ತೆ. ಇವಾಗ ಮನಸ್ಸು, ಇವಾಗ ನಾನು ಮಲಗಿರ್ತೇನೆ, ನೈಟ್ ಡ್ಯೂಟಿಯಲ್ಲಿರುವವನು ಎದ್ದಿರ್ತಾನೆ, ಅಥವಾ ಅಮೇರಿಕೆಯಲ್ಲಿ ಎದ್ದಿರ್ತಾನೆ. ಈ ತರಹದ ಎಲ್ಲ ಆಸ್ಪೆಕ್ಟ್ಗಳನ್ನು ನೋಡಿದಾಗ ದೇವತೆಗಳಿಗೆ ಕಾರ್ಯನಿಬಿಡತೆ ವಿಪರೀತ ಇರುತ್ತೆ. ಆ ಎಲ್ಲ ಕಾರ್ಯನಿಬಿಡತೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ದೇವರು ನನ್ನ ಕೆಲಸ ಮಾಡ್ತಾರೆ, ಇವರು ನನ್ನ ಸೇವೆ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಆ ಸಿದ್ಧಿಯನ್ನು ಸಹಜವಾಗಿ ಕೊಟ್ಟಿರ್ತಾನೆ. ಅದರಿಂದಾಗಿ ಹೇಳಿದ್ರು ದೇವತೆಗಳಿಗೆ ಈ ಸಿದ್ಧಿ ಸಹಜವಾಗಿ ಬಂದಿರುತ್ತೆ, ಅವರು ಬಹಳ ಪ್ರಯತ್ನ ಪಡಬೇಕಾಗಿಲ್ಲ. ಸಿದ್ಧಿ ಅಂದರೆ ಇಷ್ಟೇ 8. ಆ 8 18 ಆದರೂ ಅವ್ರಿಗಿರುತ್ತೆ, ಪೂರ್ಣವಾಗಿ ಇರುತ್ತೆ. ಅನೂರ್ಮಿಮತ್ವ ಸಿದ್ಧಿಸ್ತು ಪ್ರಾಕಾಮ್ಯಾಂತರ್ಗತ ಸ್ಮೃತ. ಇನ್ನು ಈ ಎಲ್ಲವೂ ಕೂಡ ಒಂದರೊಳಗೊಂದು ಹೇಗೆ ಅಂತನ್ನೋದನ್ನು ಆವಾಗ ಮಧ್ವಾಚಾರ್ಯರು ಗದ್ಯದಲ್ಲಿ ಹೇಳಿದರು. ಈಗ ಅದನ್ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ.
ಅನೂರ್ಮಿಮತ್ವ ಸಿದ್ಧಿಸ್ತು ಪ್ರಾಕಾಮ್ಯಾಂತರ್ಗತ ಸ್ಮೃತ. ಅನೂರ್ಮಿಮತ್ವ ದೇಹದಲ್ಲಿ ಯಾವ ಪರಿಣಾಮವನ್ನು ಆಗದಂತೆ ಇರುವಂತಹ ಶಕ್ತಿ ಅದು ಪ್ರಾಕಾಮ್ಯದಲ್ಲಿ ಸೇರುತ್ತೆ. ದೂರಶ್ರುತಿರ್ದೂರದೃಷ್ಟಿ ತ್ರಿಕಾಲಜ್ಞತ್ವಮೇವ ಚ. ದೂರದಲ್ಲಿ ಇರೋದನ್ನು ಕೇಳೋದು, ದೂರದಲ್ಲಿ ಇರೋದನ್ನು ನೋಡೋದು, ಅದು ತ್ರಿಕಾಲಜ್ಞತ್ವದಲ್ಲಿ ಸೇರುತ್ತೆ. ಪರಚಿತ್ತಾದ್ಯಭಿಜ್ಞಾನಂ ಪ್ರಾಕಾಶ್ಯಾಂತರ್ಗತಾನಿ ಚ. ಎದುರುಗಡೆ ಇರುವವರ ಮನದ ಒಳಗಡೆಯ ಆಳವನ್ನೆಲ್ಲ ತಿಳಿಯೋದು ಅದು ಪ್ರಾಕಾಶ್ಯದಲ್ಲಿ ಸೇರುತ್ತೆ. ಅಣಿಮಾದಿತ್ರಯಾಂತಾಶ್ಚ ಕಾಮರೂಪತ್ವಮಿಷ್ಯತೆ. ಅಣಿಮ, ಮಹಿಮ, ಗರಿಮ ಇದೆಲ್ಲ ಕಾಮರೂಪ ಅಂತ ಸೇರುತ್ತೆ, ಬೇಕಾದ ರೂಪವನ್ನು ತಳೆಯೋದು. ಇನ್ನು ಅಗ್ನಿ, ಸೂರ್ಯ ಮತ್ತು ಬೆಂಕಿ, ವಿಷ ಇವುಗಳಿಗೆ ಏನೂ ಆಗದೇ ಇರೋದನ್ನು ವಶಿತ್ವ ಅಂತ ಕರೆಯಬಹುದು. ಮನೋಜವ ಅಂತ ಹೇಳಿದರೆ ಎರಡು, ಬೇಕಾದ ರೂಪವನ್ನು ತಾಳೋದು, ಬೇರೆಯವರ ದೇಹವನ್ನು ಪ್ರವೇಶ ಮಾಡೋದು. ಸ್ವಚ್ಛಂದ ಮೃತ್ಯುತಾ ದೇವೈ ಸಹ ಕ್ರೀಡೇಷ್ಟ ಸಾಧನಂ. ಸ್ವಚ್ಛಂದ ಮೃತ್ಯುತ್ವ, ನನಗೆ ಬೇಸರ ಆಯಿತು, ಈ ದೇಹವನ್ನು ಬಿಟ್ಟಾಯಿತು, ಬೇರೆ ದೇಹ ಬರುತ್ತೆ. ಬಟ್ಟೆಯನ್ನು ಬಿಚ್ಚಿದ ಹಾಗೆ ಈ ದೇಹವನ್ನು ಬಿಡೋದು, ಇದನ್ನು ಸ್ವಚ್ಛಂದ ಮೃತ್ಯು ಅಂತ ಕರೀತಾರೆ. ಪ್ರಾಪ್ತಾವಂತರ್ಗತಾನ್ಯಾಹು ಆಜ್ಞಾ ಪ್ರತಿಹತಸ್ತದ. ಇವೆಲ್ಲ ಪ್ರಾಪ್ತಿಯಲ್ಲಿ ಸೇರಿಕೊಳ್ಳುತ್ತೆ. ಹೀಗೆ ಏವಂ ಅಷ್ಟಾದಶಾಷ್ಟಾಭ್ಯೋ ಜಾಯಂತೆ ಸಿದ್ಧಯ ಕ್ರಮಾತ್. 18 ಸಿದ್ಧಿಗಳು, 8 ಸಿದ್ಧಿಯ ವಿಸ್ತಾರಗಳು. ಇದನ್ನ ನಾವು ಪಡಿಬೇಕು ಅಂತಂದರೆ ಯಾವ ಚಿಂತನೆಯನ್ನು ಮಾಡಬೇಕು? ಇನ್ನು ಇಲ್ಲಿ ನಮಗೆ ಅನೇಕ ಸಂದೇಹಗಳು ಬರುತ್ತೆ. ಅನೇಕ ಸಂದೇಹಗಳು. ಈ ತರಹದ ಸಿದ್ಧಿ ಇದ್ದವರು ದೇವರ ಯಾವುದೋ ಒಂದು ಕ್ರಿಯೆಯನ್ನು ತಡೆಗಟ್ಟಬಹುದೇ? ಅನೂರ್ಮಿಮತ್ವ ಇದ್ದವ ದೇವರ ಶಕ್ತಿಯನ್ನೇ ತಡೆಗಟ್ಟಬಹುದೇ? ಅನೂರ್ಮಿಮತ್ವ ಅಂದರೆ ದೇಹದಲ್ಲಿ ಬದಲಾವಣೆ ಆಗದೇ ಇರೋದು. ದೇವರ ಶಕ್ತಿಯನ್ನು ತಡೆಗಟ್ಟಿ ತನಗೆ ಇಷ್ಟವಾದವರ ಒಂದು ದೇಹದಲ್ಲಿ ಮುಪ್ಪು ಬರದಂತೆ ನೋಡಿಕೊಳ್ಳಬಹುದೇ? ಅದು ಸಾಧ್ಯ ಇಲ್ಲ. ಯಾಕೆಂದರೆ ಈ ವರಾಂಗಿ ಅಂತ ಒಬ್ಬಳು ಇದ್ಲು, ವಸುಗಳಲ್ಲಿ 8ನೆಯವನ ಹೆಂಡತಿ. ಅವಳಿಗೆ ಭೂಲೋಕದಲ್ಲಿ ಒಬ್ಬಳು ಗೆಳತಿ ಇದ್ಲು, ಅವಳ ಹೆಸರು ವರಾಂಗಿ ಅಂತ. ಈ ಭೂಲೋಕದಲ್ಲಿ ಇದ್ದ ಗೆಳತಿ ಇದ್ದಾಳಲ್ಲ, ಅವಳಿಗೆ ಮುಪ್ಪು ಬರುತ್ತೆ. ಇವಳು ಯುವತಿಯಾಗೇ ಇರ್ತಾಳೆ. ಅವಳಿಗನ್ನಿಸಿತು, ನನ್ನ ಗೆಳತಿಯನ್ನ ಮುಪ್ಪಿನಿಂದ ಬಿಡುಗಡೆಗೊಳಿಸಬೇಕು, ಅಂದರೆ ನನ್ನ ಗೆಳತಿ ಮುದುಕಿಯಾಗದಂತೆ ತಡೆಯಬೇಕು ಅಂತ. ಅದಕ್ಕೆ ಅವಳೇನು ಮಾಡಿದ್ಲು, ಅವಳಲ್ಲಿ ಅನೂರ್ಮಿಮತ್ವ ಇತ್ತು ತಾನೇ ವಸುವಿನ ಹೆಂಡತಿ ವರಾಂಗಿಯಲ್ಲಿ. ಆದರೆ ಅವಳೇನು ಮಾಡಿದ್ಲು, ವಸಿಷ್ಠರ ಧೇನುವನ್ನು ಕದ್ಲು. ಯಾಕೆ ಕದಿಬೇಕು? ಶಕ್ತಿ ಇತ್ತು ಅಂದರೆ ಯಾಕೆ ಕದಿಬೇಕು? ಶಕ್ತಿ ಇರಲಿಲ್ಲ ಅಂದರೆ ಅನೂರ್ಮಿಮತ್ವ ಅಂತನ್ನೋದು ತನ್ನ ದೇಹಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಬಹುದು, ಅದನ್ನು ಬೇರೆಯವರಿಗೆ ವಿಸ್ತರಿಸಲಿಕ್ಕೆ ಬರಲ್ಲ. ಅದೊಂದು ಎಚ್ಚರ ಇರಬೇಕು. ಹಾಗೆ ಅನೇಕ ಶಕ್ತಿಗಳು, ಅನೇಕ ಸಿದ್ಧಿಗಳಿರುತ್ತೆ. ಜಗತ್ತಿನ ಕಜ್ಜ ನಡೆಯದಂತೆ ನೋಡ್ಕೊಳ್ಬಹುದಾ? ಜಗತ್ತಿನ ಕ್ರಿಯೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯದಲ್ಲಿ ಮೂಗು ತೂರಿಸಬಹುದಾ? ಆರ್ ದೇ ಏಬಲ್ ಟು ಪೋಕ್ ದೇರ್ ನೋಸ್? ಈ ಜಗತ್ತಿನ ದೊಡ್ಡ ಸರಣಿಯಲ್ಲಿ ಅವರು ಮೂಗನ್ನು ತೂರಿಸಬಹುದೇ? ಇಲ್ಲ ಇದಾಗೋದು ಬೇಡ, ಇಲ್ಲ ಇದಾಗ್ಬಿಡ್ಲಿ, ಹೀಗೆ ತೂರಿಸಬಹುದಾ? ದೇವತೆಗಳ ಕೈ ಮೀರಿದ್ದ? ದೇವರ ಸಂಕಲ್ಪಕ್ಕೆ ಒಳಗಾಗಬೇಕಾ? ಏನು? ಇದೆಲ್ಲಕ್ಕೂ ಆಚಾರ್ಯರು ಉತ್ತರ ಕೊಡ್ತಾರೆ. ಆಚಾರ್ಯರೊಂದೊಮ್ಮೆ ಬಂದಿರಲಿಲ್ಲ ಅಂತ ಆಗಿದ್ದಿದ್ರೆ ಒಂದೋ ಈ ಸಿದ್ಧಿಯ ಬಗ್ಗೆ ನಮಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ,
ಇದು ಎಲ್ಲ ದೇವತೆಗಳಲ್ಲೂ ಇರುತ್ತೆ, ಎಲ್ಲ ನಾವು ನೋಡುವ ಯೋಗಿಗಳಲ್ಲೂ ಇರುತ್ತೆ. ಟಿಬೆಟಿನ ಯೋಗಿ ಮಿಲ್ರೆಪ, ಆಮೇಲೆ ಇದು ಚೀನಾದ ಯೋಗಿ ಬೋಧಿಧರ್ಮ, ಎಲ್ಲರಲ್ಲೂ ಇದೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ಯಾಕೆ ಅವರು ಇದನ್ನೆಲ್ಲ ತಡಿಲಿಲ್ಲ? ಯಾಕೆ ಅವರು ಈ ತರಹ ಅವರ ಜೀವನದಲ್ಲಿ ಕೆಲವೊಂದು ಸೀಮಿತತೆಗಳಿತ್ತು ಅಂತ ಹೇಳಿ ನಮಗೆ ಬರುವ ದೊಡ್ಡ ಪ್ರಶ್ನೆಗೆ ಇದರ ಮೂಲಕ ಆಚಾರ್ಯರು ಉತ್ತರ ಕೊಡ್ತಾರೆ. ಬಹಳ ಮಹತ್ವದ ಮಾತು ಇವುಗಳೆಲ್ಲ. ಅದನ್ನ ನೋಡೋಣ ಬನ್ನಿ. ಅನೂರ್ಮಿಮತ್ವಂ ದುಃಖಸ್ಯ ಭಾವ ಮಾತ್ರ ಮುದಾಹೃತಂ. ಅನೂರ್ಮಿಮತ್ವ ಅಂತಂದ್ರೆ ಅವರಲ್ಲಿ ಮಾತ್ರ ದುಃಖ ಇಲ್ಲದೆ ಇರೋದು ನೋಡ್ಕೊಳ್ಳೋದು. ಕಾಲ ಅಷ್ಟಾಗೇ ಇರುತ್ತೆ. ದುಃಖ ಯಾವುದರಿಂದ ಆಗತ್ತೆ? ದೇಹ ಕುಗ್ಗೋದ್ರಿಂದಾಗಿ ಆಗತ್ತೆ. ಅದು ಆಗದಂತೆ ನೋಡ್ಕೊಳ್ಬಹುದು. ಅದು ತಮ್ಮ ದೇಹಕ್ಕೆ ಮಾತ್ರ ಸೀಮಿತ. ಎಲ್ಲರ, ಇಡೀ ಪ್ರಪಂಚದಲ್ಲಿರುವವರ ಎಲ್ಲರ ದೇಹಕ್ಕಲ್ಲ, ಬಯಸಿದವರ ದೇಹದಲ್ಲಿ ಹಾಗಾಗದಂತೆ ನೋಡ್ಕೊಳ್ಳಿಕ್ಕಾಗಲ್ಲ. ಒಬ್ಬರಲ್ಲಿ ಬಹಳ ಪ್ರೀತಿ ಇರುತ್ತೆ, ಅದೇ ವರಾಂಗಿಯ ಕಥೆ. ಯಥೇಷ್ಟಾನಂದ ಸಂಪ್ರಾಪ್ತಿ ಪ್ರಾಕಾಮ್ಯ ಮಿತಿ ಕೀರ್ತ್ಯತೆ ದುಃಖಾಭಾವೋಪಿ ಪ್ರಾಕಾಮ್ಯೆ ನೇತರೆ ಸುಖಿತೇಷ್ಯತೆ. ಸರಿ, ಇನ್ನೊಬ್ಬನಲ್ಲಿ ಸುಖವನ್ನು ಕೊಡ್ಲಿಕ್ಕಾಗಲ್ಲ. ಪ್ರಾಕಾಮ್ಯ ಇದ್ದವರಿಗೆ ಅವರು ದುಃಖ ಇರದಂತೆ ಮಾಡಿಕೊಳ್ಳಬಹುದು ಅಷ್ಟೇ. ಆ ಸಿದ್ಧಿ ಅನ್ನೋದು ಅವರಿಗೆ ತಾತ್ಕಾಲಿಕವಾಗಿ ಇರುತ್ತೆ, ಅಥವಾ ಅವರ ಪೂರ್ತಿಗಿರುತ್ತೆ, ಬೇರೆಯವರಿಗಿರಲ್ಲ. ಈ ತರಹದ ಶಕ್ತಿ. ಅದರಿಂದಾಗಿ ನಾವು ನೋಡುವ ಯಾವುದೇ ಮಹಾತ್ಮರ ಅಥವಾ ಯಾವುದೇ ಭಕ್ತರಲ್ಲಿ ಅದನ್ನು ತೆಗೆದುಕೊಳ್ಬೇಕು, ಅದನ್ನು ನಾವು ಸ್ವೀಕಾರ ಮಾಡಬೇಕು. ಯಾರೋ ನಾವು ರಾಘವೇಂದ್ರ ಸ್ವಾಮಿಗಳು, ಇನ್ಯಾರದೋ ಭಕ್ತರು, ಅವರು ನಮ್ಮ ಅಂತರ್ಯಾಮಿಯಾಗಿ ಕೆಲಸ ಮಾಡಿಸ್ತಾರೆ ಅಂತೆಲ್ಲ ಹೇಳಬಾರದು. ಯಾಕೆಂದರೆ ಅದು ದೇವರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಅದು ಅಂತರ್ಯಾಮಿತ್ವ ಅನ್ನೋದು. ಅವರು ನೋಡ್ಕೋತಾರೆ, ಆ ತರಹ ಹೇಳಬಾರದು. ಎಲ್ಲ ವಾದಿರಾಜರು ಮಾಡಿಸ್ತಾರೆ ಹೇಳಬಾರದು. ಹಾಗೆ ವಾದಿರಾಜರು ಅನುಗ್ರಹಿಸಿದ್ರೆ ನೋಡೋಣ ಅಂತ ಹೇಳಿ, ಆದರೆ ಮಾಡಿಸೋದು ದೇವರು ಅಂತಲೇ ಹೇಳಬೇಕು. ಯಾರು ಅಂತರ್ಯಾಮಿ ಆಗಿರ್ತಾರೆ ಅವರನ್ನೇ ನೋಡಬೇಕು. ನಾವು ಯಾವುದೇ ಕಾರಣಕ್ಕೂ ಆ ಸ್ಥಾನಗಳನ್ನು, ಆ ಮಾನವನ್ನು, ಆ ಒಂದು ಜವಾಬ್ದಾರಿ ಇವರು ಕೊಡಬಾರ್ದು. ಜಗತ್ತಿನ ಭಾರ ಯಾರಲ್ಲಿದೆ ಅಂತಂದರೆ ನಾವು ದೇವರಂತ ಹೇಳಬೇಕೋ ಅಥವಾ ಈ ಯೋಗಿ? ಯಾಕೆಂದರೆ ಈ ಥರದವ್ರು ಬೇಕಾಷ್ಟು ಜನ ಇದ್ದಾರೆ. ಎಷ್ಟು ಜನ ದೇವತೆಗಳಿದ್ದಾರೆ, ಆ ದೇವತೆಗಳಲ್ಲಿ ಎಷ್ಟು ತರಹದ ಶಕ್ತಿ ಇದೆ. ಅವರೆಲ್ಲ ಈ ಜಗತ್ತಿನ ಕಜ್ಜವನ್ನು ಬೇರ್ಪಡಿಸ್ತಾರೇನವರು? ಇಲ್ಲ ತಾನೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಯೋಗಿಗಳು, ಎಲ್ಲ ಸಿದ್ಧಿ ಪುರುಷರು, ಅವರ ಸಿದ್ಧಿಗೆ ಒಂದು ಮಿತಿ ಇದೆ. ಮಧ್ವರು ಹೇಳಿದ್ದು ಪ್ರಾಕಾಮ್ಯ ಅನ್ನೋದು ಅವರಲ್ಲಿ ದುಃಖ ಇಲ್ಲದಂತೆ ಇರುತ್ತೆ, ಬೇರೆಯವರಲ್ಲಿ ಆ ದುಃಖವಿರದಂತೆ ಮಾಡಲಿಕ್ಕೆ ಆಗಲ್ಲ. ಬೇರೆಯವರಲ್ಲಿ ಆ ದುಃಖ ಬರದಂತೆ ಮಾಡಲಿಕ್ಕಾಗಲ್ಲ. ಆ ಯೋಗಿಗಳ ಯೋಗ ಶಕ್ತಿಗೆ, ಸಿದ್ಧಿಗೆ ಒಂದು ಮಿತಿ ಇದೆ. ಅದನ್ನ ಎಚ್ಚರದಿಂದ ಗಮನಿಸಬೇಕು. ಹೀಗಾಗಿ ಹುಚ್ಚಾಪಟ್ಟೆ ಅವರು ಪ್ರಚೋದನೆ ಮಾಡ್ತಾರೆ, ಇವರು ಪ್ರಚೋದನೆ ಮಾಡ್ತಾರೆ, ಅವ್ರು ನೋಡ್ಕೋತಾರೆ, ಜಗತ್ತಿನ ಕಜ್ಜವನ್ನ ಇವ್ರು ನೋಡ್ಕೋತಾರೆ ಅಂತ ಹೇಳಬಾರದು. ಬೇಕಾದ್ರೆ ಅನುಗ್ರಹ ಅಂತ ಹೇಳೋಣ, ಈ ಮಗುವಿಗೆ ಒಳ್ಳೇದಾಗಲಿ ಅಂತ ಅವರು ದೇವರ ಹತ್ರ ಪ್ರಾರ್ಥನೆ ಮಾಡಬಹುದಷ್ಟೇ. ಆದರೆ ಅವರೇ ಆ ಸಿದ್ಧಿಯನ್ನು ಸ್ವತಂತ್ರವಾಗಿ ಕೊಡ್ತಾರೆ ಅಂತ ಮಾಡಿದ್ರೆ ಅದು ಅಸದುಪಾಸನೆ ಆಗ್ತದೆ. ಇನ್ನು ಪ್ರಾಕಾಶ್ಯಂ ಸರ್ವವೇದಾದಿ ಜ್ಞಾನಮೇವ ವಿದೋ ವಿದುಹು. ಇನ್ನು ಪ್ರಾಕಾಶ್ಯ ಅಂತಂದ್ರೆ ಏನು? ವೇದಗಳ ಹೊಳಹು, ಯಾವುದೇ ಒಂದು ಸಬ್ಜೆಕ್ಟಿನಲ್ಲಿ ಅಗಾಧವಾದ ಹೊಳಹು ಏನಿದೆ ಅದನ್ನು ಪ್ರಾಕಾಶ್ಯ ಅಂತ ಕರೀತಾರೆ. ಸಹಸ್ರ ಯೋಜನಾಂತಂತು ದೂರದರ್ಶನ ಮಿಷ್ಯತೆ. ದೂರದರ್ಶನ ಅಂದರೆ ಎಷ್ಟು ದೂರ? ಆಚಾರ್ಯರು ಹೇಳಿದ್ರು 1000 ಯೋಜನೆಗಳ ದೂರ ಮಾತ್ರ ಅವರು ಕಾಣ್ತಾರೆ, ಅದರಿಂದ ಆಚೆಗೆ ಅವ್ರಿಗೂ ಕೂಡ ಕಾಣೋಲ್ಲ ಅಂತ.
ಅದಕ್ಕೆ ಮಧ್ವಾಚಾರ್ಯರು ಇದನ್ನು ಸೂಕ್ಷ್ಮವಾಗಿ ಪ್ರಮಾಣ ಲಕ್ಷಣದಲ್ಲಿ ಹೇಳಿದ್ದು, ಒಬ್ಬ ಯೋಗಿ ಆಲೋಚನೆಪಿ ಸರ್ವ ವಿಷಯಕ ಜ್ಞಾನಂ ನಭವತಿ. ಒಬ್ಬ ಯೋಗಿ ಅಥವಾ ದೇವರನ್ನು ತಾತ್ಕಾಲಿಕವಾಗಿ ಕಂಡವ ಅಥವಾ ಒಂದು ರೂಪವನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡವ ಯೋಚನೆ ಮಾಡಿದ ಕೂಡಲೇ ಎಲ್ಲವೂ ಹೊಳೆಯುತ್ತೆ ಅಂತ ಅಲ್ಲ ಅಂದರು. ಎಲ್ಲವೂ ಹೊಳಿಬೇಕು ಅಂತ ಇಲ್ಲ ಅಂದ್ಬಿಟ್ರು ಅವರು. ಯಾಕೆ ಅಂದರೆ 1000 ಯೋಜನ ದೂರ ಅವನ ದರ್ಶನ ಮಿತ, ಅದರಿಂದ ಆಚೆ ಕಾಣುವಲ್ಲ. ಒಂದೊಮ್ಮೆ ಧಾರಣೆಯಿಂದ ಬಂದಿರಬಹುದು ಪ್ರಾಕಾಶ್ಯ ಅನ್ನೋದು, ಅದಕ್ಕೊಂದು ಮಿತಿ ಉಂಟು. ಹೀಗಾಗಿ ಈ ಸಿದ್ಧಿಗಳನ್ನು ದೇವರ ಅನುಗ್ರಹದಿಂದ ಏನು ಪಡೆದಿದ್ದಾರೆ ಅಲ್ಲಿ ಒಂದು ಮಿತಿ ಇರುತ್ತೆ. ಅದಕ್ಕೆ ನಾವು ಯಾವ ಮನುಷ್ಯರ ಸಿದ್ಧಿಗಳನ್ನು ಕೂಡ ಅದಕ್ಕೊಂದು ಮಿತಿ ಇದೆ ಅನ್ನುವ ಅರಿವಿನಿಂದಲೇ ಇರಬೇಕು. ಅದಕ್ಕೆ ಕೃಷ್ಣ ಹೇಳಿದ ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂತ. ಆದರೆ ಅದು ಎಷ್ಟು ಸಮುಗ್ಧವಾಗಿದೆ ಅಂದರೆ ಈ ಥರದೊಂದೊಂದು ಸಿದ್ಧಿ ಇದೆ ಅಂತ ಅದರ ಆಳಕ್ಕೆ ಇಳಿದ್ರೆ ನಮಗಿದೆಲ್ಲ ಗೊತ್ತೇ ಆಗಲ್ಲ. ಅದಕ್ಕೆ ಆಚಾರ್ಯರು ಬರಬೇಕಾಯ್ತು. ಆಚಾರ್ಯರು ಬಂದರು, ಹೀಗಾಗ್ತಾ ಇದೆ ಎಂದರು. ಶರೀರಸ್ಥಂ ವಿನಾದೇಹೇ ಪರಚಿತ್ತಾದ್ಯಭಿಜ್ಞತಾ. ಇನ್ನು ಬೇರೆಯವರ ಮನಸ್ಸನ್ನು ತಿಳಿಯೋದು ಅನ್ನುವ ಶಕ್ತಿಗೊಂದು ಮಿತಿ ಇದೆ ಎಂದರು. ಬೇರೆಯವರ ಮನಸ್ಸನ್ನು ತಿಳಿತಾನೆ ಅಂದರೆ ದೇವರ ಮನಸ್ಸಿನ ಒಳಗಡೆ ಏನಿದೆ ಅಂತ ಅವನಿಗೆ ತಿಳ್ಕೊಳ್ಳಿಕ್ಕಾಗ್ತದಾ? ಆಗಲ್ಲ ಅಂದರು. ನಮ್ಮ ಶರೀರದಲ್ಲಿ ನಮಗಿಂತ ಯೋಗ್ಯತೆಯಲ್ಲಿ ಎತ್ತರ ಇರುವ ಯಾವ ಜೀವರ ಮನಸ್ಸಿನ ಒಳಗಣ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಿಕ್ಕಾಗಲ್ಲ. ಈಗ ಉದಾಹರಣೆಗೆ ಪರಚಿತ್ತಾಭಿಜ್ಞತ, ಎದುರುಗಡೆ ಇರುವವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಶಕ್ತಿ ಒಬ್ಬರಿಗೆ ಬಂದಿರುತ್ತೆ. ಸರಿ, ಬಂದಿರಲಿ, ಎದುರುಗಡೆ ಯಾರೋ ಒಬ್ಬ ಬರ್ತಾನೆ. ಎಂತಹ ವ್ಯಕ್ತಿ ಆದರೂ ಅವನು ಅಂತರ್ಯಾಮಿಯಾಗಿ ದೇವರಿರ್ತಾನ, ಮುಖ್ಯ ಪ್ರಾಣ ಇರ್ತಾನ, ತತ್ವಾಭಿಮಾನಿ ದೇವತೆಗಳಿರ್ತಾರ, ಅವ್ರನ್ನ ತಿಳ್ಕೊಳ್ಳಿಕ್ಕಾಗ್ತದಾ? ಆಗಲ್ಲ. ಅವ್ರನ್ನೂ ಆಗಲಿ ಮಾಡ್ಯಾರ. ನಮ್ಮ ದೇಹದ ಒಳಗಡೆ ಇರುವ ಅಂದರೆ ಯಾರಿಗೆ ಶಕ್ತಿ ಇರುತ್ತೋ ಪರಚಿತ್ತಾಭಿಜ್ಞತ ಅನ್ನೋದು ಅವನ ದೇಹದ ಒಳಗಡೆ ಇರುವ ಮುಖ್ಯ ಪ್ರಾಣ ನಾರಾಯಣರ ಅಥವಾ ಅವನಿಗಿಂತ ಎತ್ತರದಲ್ಲಿರುವ ಇಂದ್ರಾದಿ ದೇವತೆಗಳ ಚಿತ್ತವನ್ನು ತಿಳಿದುಕೊಳ್ಳಿಕ್ಕಾಗಲ್ಲ. ಅದಕ್ಕೊಂದು ಮಿತಿ ಇದೆ. ಈ ತರಹದ ಸಿದ್ಧಿಗಳೆಲ್ಲ ಮಹಾಭಾರತದ ಯುದ್ಧ ಕಾಲದಲ್ಲಿ ಯಾಕೆ ಪ್ರಯೋಜನಕ್ಕೆ ಬರಲಿಲ್ಲ ಅಂದರೆ ಅವರಿಗಿಂತ ಬಲಿಷ್ಠರಾದವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಇವ್ರು ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೋ ಜನರಿಗೆ ಅಸ್ತ್ರ ಸಿದ್ಧಿ ಇತ್ತು ತಾನೆ. ಅಂಥದ್ರಲ್ಲಿ ಈ ತರಹದ ಸಿದ್ಧಿಗಳ ಇದ್ದವರೂ ಇದ್ರು. ಅವರಿಗೆ ಅವರ ಮನಸ್ಸಿನ ಅಕ್ಸಸ್ ಪಡೀಲಿಕ್ಕಾಗಲಿಲ್ಲ. ಅದರಿಂದಾಗಿ ಎಷ್ಟೋ ಕಡೆ ಸೋತರು, ಎಷ್ಟೋ ಕಡೆ ತಿಳ್ಕೊಳ್ಳಿಕ್ಕಾಗಲಿಲ್ಲ. ವರಗಳಿದ್ರೂ ಎದುರುಗಡೆ ಅವ್ರನ್ನ ಪೂರ್ತಿ ಗೆಲ್ಲಿಕ್ಕಾಗಲಿಲ್ಲ. ಸಾತ್ಯಕಿ ಮತ್ತು ಕೃತವರ್ಮರ ಪ್ರಸಂಗದಲ್ಲಿ ಬರುತ್ತೆ. ದೇವರ ಅನುಗ್ರಹ ಇತ್ತು ಕೃತವರ್ಮನಿಗೆ, ನೀನು ಇವತ್ತು ಯಾರನ್ನು ಬೇಕಾದರೂ ಗೆಲ್ತೀಯ ಅಂತ. ಆದರೆ ಅದಕ್ಕೊಂದು ಅಮೆಂಡಮೆಂಟ್, ಯಾದವರ ಎದುರುಗಡೆ ಬಂದರೆ ಸೋತೋಗ್ತೀಯ ಅಂತ. ಸಾತ್ಯಕಿ ಎದುರುಗಡೆ ಬಂದ, ಸೋತೋದ. ಭೀಮಸೇನ ನೋಡಿ, ಭೀಮಸೇನ ಏನು ಮಾಡಿದ, ಕೃಷ್ಣನ ವರ ಇದೆ, ಅದು ವ್ಯರ್ಥ ಆಗಬಾರದು ಅಂತ ಹೇಳಿ ಕೃಷ್ಣನ ವರ ಇದೆ, ಅದು ವ್ಯರ್ಥ ಆಗಬಾರದು ಅಂತ ಹೇಳಿ ಸಾತ್ಯಕಿಯನ್ನು ಮುಂದೆ ತಂದಿಟ್ಟ. ತಾನು ಯುದ್ಧಕ್ಕೆ ಹೋಗಲಿಲ್ಲ. ನೋಡಿ, ಅಲ್ಲಿ ಪರಚಿತ್ತಾಭಿಜ್ಞತ್ವ ಅಂತ ಅನ್ನೋದು ಭೀಮಸೇನಲ್ಲಿ ಬಂತು. ಬೇರೆಯವ್ರಿಗೆ ಅದು ಅರ್ಥವೇ ಆಗಲಿಲ್ಲ. ಭೀಮಸೇನ ಸೋತಂತೆ ಕಂಡಿತು. ಇನ್ನು ಸಾತ್ಯಕಿ ಭೂರಿಶ್ರವಸ್ಸನನ್ನು ಕೊಲ್ಲುವಾಗ ಭೂರಿಶ್ರವಸ್ಸನ ಮನಸ್ಸಿನಲ್ಲಿ ಏನಾಯಿತು ಅನ್ನೋದು ಯಾರು ಗೊತ್ತು? ಭೂರಿಶ್ರವಸ್ಸು ಯೋಗದಿಂದ ದೇಹವನ್ನು ಬಿಡಬೇಕಾದ್ರೆ ಅವನ ಮನಸ್ಸಿನ ಒಳಗಡೆ ಏನೇನಾಯಿತು ಅನ್ನೋದು ಯಾರು ಗೊತ್ತು? ಸಾತ್ಯಕಿಗೆ ಗೊತ್ತಾಗಲಿಲ್ಲ. ಅವಿವೇಕದಿಂದ ತಲೆ ಕತ್ತರಿಸ್ತಾ ಇದ್ದ, ಕತ್ತರಿಸಿಬಿಟ್ಟ. ಹೀಗಾಗಿ ಪರಚಿತ್ತಾಭಿಜ್ಞತ್ವ ಅನ್ನೋದು ಒಂದು ಮಿತವಾಗಿ ಇರುತ್ತೆ. ಅಂದರೆ ನೀವು ಮಹಾಭಾರತದಲ್ಲಿ
ಎಲ್ಲಿ ಬೇಕಾದರೂ ನೋಡಿ. ಎದುರುಗಡೆ ಇರುವವರ ಮನಸ್ಸಿನಲ್ಲಿ ಇರೋದು ಗೊತ್ತಾಗಬೇಕು ಅಂತಂದರೆ ಇವನು ಯೋಗ್ಯತೆಯಲ್ಲಿ ಬಹಳ ದೊಡ್ಡವನಾಗಿರ್ತಾನೆ ಅಂತಂದರೆ ಎದುರುಗಡೆ ಇರುವಂತ ತಿಳ್ಕೊತಾನೆ. ಇವನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವರಾದವರ ಮನಸ್ಸನ್ನು ತಿಳಿಲಿಕ್ಕಾಗಲ್ಲ. ಅಷ್ಟೇ ಏಕೆ, ತನ್ನ ಅಂತರ್ಯಾಮಿಯಾದ ದೇವರ ಮತ್ತು ಮುಖ್ಯ ಪ್ರಾಣರ ತತ್ವಾಭಿಮಾನಿ ದೇವತೆಗಳನ್ನು ತಿಳಿ ಅದೊಂದು ಮಿತಿ ಅಂತಂದ್ರು. ನಮಗಿದು ಅರ್ಥ ಆಗಲಿಲ್ಲ ಅಂತ ಇಟ್ಕೋಣ, ಇದು ಆಚಾರ್ಯ ಹೇಳಿಲ್ಲ ಅಂತ ಇಟ್ಕೋಣ, ಮಧ್ವಾಚಾರ್ಯ ಹೇಳಿಲ್ಲ ಅಂತ ಇಟ್ಕೋಣ. ನಮಗೆ ಸಿದ್ಧ ಪುರುಷರ ಕಥೆಯನ್ನು ಕೇಳುವಾಗ ಈ ಸಂದೇಹ ಬಂದರೆ ಯಾರು ಉತ್ತರ ಕೊಡೋರು? ಆಚಾರ್ಯರು ಉತ್ತರ ಕೊಟ್ಟರು, ಆಯಿತು. ಕೊಡಲಿಲ್ಲ ಅಂದರೆ ಆಚಾರ್ಯರಿಗೆ ಆಲ್ಟರ್ನೇಟಿವ್ ಒಬ್ಬ ಇಲ್ಲವೇ ಇಲ್ಲ. ಬೇರೆ ಎಲ್ಲರಿಗೂ ಆಲ್ಟರ್ನೇಟಿವ್ ಇರ್ತಾರೆ. ನಾನಿಲ್ಲ ನನ್ನ ಥರ ಇನ್ನೊಬ್ಬ ಇರ್ತಾನೆ, ಅವರಿಲ್ಲ ಅಂದ್ರೆ ಅವ್ರ ಥರ ಇನ್ನೊಬ್ಬರು ಇರ್ತಾರೆ. ಆದರೆ ಯಾರಿಗೆ ಆಲ್ಟರ್ನೇಟಿವ್ ಇಲ್ಲ ಅದನ್ನು ನೋಡ್ಕೋಬೇಕು. ಇರಲಿ, ಆ ತರಹದ ಆಲ್ಟರ್ನೇಟಿವ್ ಆಚಾರ್ಯರಿಗೆ ಇರಲಿಲ್ಲ ಅಂತ ಹೇಳೋದೇ ಮಣಿಮಂಜರಿಯ ಉದ್ದೇಶ. ಮಣಿಮಂಜರಿಯಲ್ಲಿ 5, 6, 7, 8 ಈ ಸರ್ಗಗಳ ಉದ್ದೇಶ ಆಚಾರ್ಯರಿಗೆ ಒಬ್ಬರು ಆಲ್ಟರ್ನೇಟಿವ್ ಇರಲಿಲ್ಲ. ಕಾಳಿದಾಸನಿಗೆ ಇನ್ನೊಬ್ಬ ಕವಿ ಆಲ್ಟರ್ನೇಟಿವ್ ಆಗಿ ಬರ್ತಾನೆ, ಎಲ್ಲರಿಗೂ ಒಬ್ಬ ಆಲ್ಟರ್ನೇಟಿವ್ ಇದ್ದಾನೆ. ಇಲ್ಲಿ ಮಂಖ ಬರದೆ ಹೋದರೆ ಮೇದಿನಿಕಾರ, ಇವನು ಬರದೆ ಹೋದ್ರೆ ಅವನು. ಎಲ್ರಿಗೂ ಆಲ್ಟರ್ನೇಟಿವ್ಸ್ ಇರ್ತಾರೆ. ಇವನಿಲ್ಲ ಅಂದ್ರೆ ಇನ್ನೊಬ್ಬ ಮಾಡ್ತಾ ಇರ್ತಾನೆ, ನಾನಿಲ್ಲ ಅಂದ್ರೆ ಇನ್ನೊಬ್ಬ ಇರ್ತಾನೆ. ಆ ಮುಖ್ಯ ಏನಲ್ಲ ನಾವು, ಆದರೆ ಇವರು ಮುಖ್ಯ. ಇದರಿಂದ ಈ ಥರದ್ರಿಂದ ಗೊತ್ತಾಗುತ್ತೆ ನಮಗೆ. ಇರಲಿ, ಇನ್ನೂ ಅನ್ಯೇಂದ್ರಿಯೈರ್ದರ್ಶನಾದಿ ತಥಾ ಸಂಕಲ್ಪ ವೇಗಿತಾ ಪ್ರಾಪ್ತಿರಿತ್ಯುಚ್ಯತೆ ಸದ್ಭಿಃ ಸ್ವಮನಸ್ಸಮವೇಗಿತಾ. ಇನ್ನೊಂದು ಇಂದ್ರಿಯದ ಒಳಗಡೆ ಹೊಕ್ಕು ಅದನ್ನು ನೋಡುವಂತಹ ಶಕ್ತಿ, ಅದು ಪ್ರಾಪ್ತಿ. ಇಂದ್ರಿಯ ಪ್ರಾಪ್ತಿ ಅಂತ ಹೇಳ್ತಾರಲ್ಲ, ಬೇರೆಯವರ ಇಂದ್ರಿಯದ ಮುಖಾಂತರ ಅವ್ರಿಗೇನು ಕಾಣ್ತಾ ಇದೆ ಅಂತ ನೋಡೋದು, ಅವರ ವ್ಯೂನಲ್ಲಿ ನೋಡೋದು. ಈಗ ನೋಡಿ, ಒಂದು ಬೆಕ್ಕಿಗೆ ನಾವು ಹೆಂಗೆ ಕಾಣ್ತೇವೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತು? ಎದುರುಗಡೆ ನಿಂತವರಿಗೆ ನಾವು ಹೇಗೆ ಕಾಣ್ತೀವಿ ಯಾರು ಗೊತ್ತು? ನೋ ಒನ್ ಕ್ಯಾನ್ ನೋ. ಯಾರಿಗೂ ಗೊತ್ತಾಗೋದಿಲ್ಲ. ಹೆಂಗೆ ಗೊತ್ತಾಗುತ್ತೆ? ನಮಗೆ ನಾವು ಪರಿಚಿತರು, ಆದರೆ ಬೇರೆಯವರು ನಮ್ಮ ಬಗ್ಗೆ ಇನ್ನೂ ಪರಿಚಯ ಆಗಬೇಕಾದ್ರೆ ಏನೇನು ಯೋಚನೆ ಮಾಡ್ತಾ ಇರ್ತಾರೋ ಅದೊಂದು ಕುತೂಹಲ ಎಲ್ಲರಿಗೂ ಇರುತ್ತೆ. ನನ್ನ ಫಸ್ಟ್ ಇಂಪ್ರೆಷನ್, ಬೇರೆಯವ್ರ ಮನಸ್ಸಲ್ಲಿ ನನ್ನ ಫಸ್ಟ್ ಇಂಪ್ರೆಷನ್ ಹೇಗಿರುತ್ತೋ ಅಂತನ್ನುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ನಾವು ಏನೋ ಹಾಗೆ ನೋಡೇ ಇರಲ್ಲ ಫಸ್ಟ್ ಇಂಪ್ರೆಷನ್ನಲ್ಲಿ ಯಾರು ಕೂಡ. ಅಂದರೆ ನಮಗೆ ನಾವು ಪರಿಚಿತ, ಬೇರೆಯವ್ರ ಕಣ್ಣಲ್ಲಿ ನಾವು ಹೇಗೆ ಅಂತ ಆಮೇಲೆ ನಾವು ತಿಳ್ಕೊಳ್ಬೇಕಾಗತ್ತೆ. ಆದರೆ ಜಗತ್ತು ಅವ್ರ ಕಣ್ಣಲ್ಲಿ ಹೇಗೆ ಅಂತ ಹೆಂಗೆ ನೋಡೋದು? ಬಹಳ ಕಷ್ಟ. ಆ ಒಂದು ಶಕ್ತಿ ಏನಿದೆ ಅದನ್ನು ಪ್ರಾಪ್ತಿ ಅಂತ ಕರೀತಾರೆ. ಅದು ಕೂಡ ಮಿತ, ಅದನ್ನು ತಿಳ್ಕೊಳ್ಳತಕ್ಕದ್ದು. ಯಾಕೆ ಅಂತಂದರೆ ನಮಗಿಂತ ಬಹಳ ದೊಡ್ಡವರ ಕಣ್ಣಿನಲ್ಲಿ ನಾವು ಹೇಗೆ ಕಾಣ್ತಾ ಇದ್ದೀವಿ ಅಂತನೋ, ಜಗತ್ತು ಹೇಗೆ ಕಾಣ್ತಾ ಇದೆ ಅಂತನೋ ಹೋಗ್ಲಿಕ್ಕಾಗಲ್ಲ, ಕಷ್ಟ. ನಮಗಿಂತ ಕೆಳಗಿನವರು ಹೇಗೆ ಕಾಣ್ತಾ ಇದ್ದಾರೆ ಅಂತ ನೋಡಬಹುದು. ನಮಗಿಂತ ಮೇಲಿನವರು ನಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ, ಜಗತ್ತು ಹೇಗೆ ನೋಡ್ತಾ ಇದೆ, ಅದನ್ನು ವೇದವ್ಯಾಸರೇ ಒಂದು ಕಡೆ ಹೇಳಿದ್ರು. ನಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಅಂತಂದ್ರು. ದೇವರು ಈ ಪ್ರಪಂಚವನ್ನ ಮಾಯೆ ಅಂತ ನೋಡ್ತಾ ಇಲ್ಲ. ಒಂದೊಮ್ಮೆ ದೇವರು ಇಂದ್ರಜಾಲಿಕ ಆಗಿದ್ದಿದ್ರೆ ಈ ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನು ಕೊಡ್ತಾ ಇರಲಿಲ್ಲ. ಅವನು ಸೃಷ್ಟಿ ಸ್ಥಿತಿ ಲಯಗಳನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದಾಗಿ ದೇವರ ಕಣ್ಣಿನಲ್ಲಿ ಈ ಪ್ರಪಂಚ ಮಾಯೆ ಅಲ್ಲ, ಇಂದ್ರಜಾಲ ಅಲ್ಲ ಅಂದರು. ಅಂದರೆ ಇಲ್ಲೊಂದು ಸ್ವಲ್ಪ ಇದೆ, ಅಂದರೆ ಅವ್ರ ದೃಷ್ಟಿಯನ್ನು ಅವರೇ ಹೇಳಿದ್ದು. ಅದರಿಂದಾಗಿ ನಮ್ಗೆ ಗೊತ್ತಾಯ್ತು, ಹೌದು. ಯಾಕೆಂತಂದರೆ ಈ ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಯಾಕೆ ಕೊಡ್ತಾ ಇದ್ದ? ಮಾಯೆ ಆಗಿದ್ದಿದ್ರೆ. ಇದು ಪ್ರಾಪ್ತಿ ಅಂತ ಕರೀತಾರೆ. ಪ್ರಾಪ್ತಿ ಅಂತಂದರೆ ಈ ರೀತಿ. ಇದಕ್ಕೆ ಇರುವ ಮಿತಿ ನಮಗೆ ಗೊತ್ತಿದೆ. ಅಂದರೆ
ಆ, ನಾವು ವೇದವ್ಯಾಸರ ಕಣ್ಣಿನಲ್ಲಿ ದರ್ಶನವನ್ನು ಗ್ರಹಿಸಿದ್ದು ಹೇಗೆ? ಆಚಾರ್ಯರ ಮೂಲಕ. ಸರಿ, ಆಚಾರ್ಯರಿಗೆ ಹೇಳಿದ್ದು ಯಾರು? ಮತ್ತು ಇದು ವೇದವ್ಯಾಸರು. ನೋಡಿ, ಈ ಒಂದು ವಿಷಯವನ್ನು ಇಷ್ಟು ಲೇಯರ್ಸಲ್ಲಿ ನೋಡಬಹುದು. ದರ್ಶನ ಸಮಾಧಿ, ಸಮಾಧಿ 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 ದರ್ಶನ. ಒಂದು ಯಾವುದೇ ಒಂದು ವಿಚಾರ, ಅವರ ದೃಷ್ಟಿ ಹೇಗೆ, ಅವರ ದೃಷ್ಟಿ ಹೇಗೆ ಅಂತ ಇವ್ರ ದೃಷ್ಟಿ ಹೇಗೆ, ಇವ್ರ ದೃಷ್ಟಿ ಹೇಗೆ ಅಂತ ಇವ್ರ ದೃಷ್ಟಿ ಹೇಗೆ. ಈಗ ಪರೀಕ್ಷಿತ್ ರಾಜ ಸತ್ತ ವಿಚಾರವನ್ನ ಮಂತ್ರಿಗಳು ಡಿಸ್ಕ್ರೈಬ್ ಮಾಡಿದ್ದೇ ಬೇರೆ ಇತ್ತು. ಯಾರೋ ಒಬ್ಬ ಬಂದು ಹೇಳ್ದ, ಉದಂಕ ಯಾರಿಗೆ? ಜನಮೇಜಯನಿಗೆ ನಿಮ್ಮಪ್ಪ ತಕ್ಷಕನಿಂದ ಅಪರಾಧಕ್ಕೊಳಗಾಗಿ ಸತ್ತದ್ದು ಅಂತ. ಹೌದಾ ಅಂತ ಕೇಳಲಿಕ್ಕೆ ಮಂತ್ರಿಗಳನ್ನು ಕರೆದ ಅವನು ಜನಮೇಜಯ. ಅದಕ್ಕೆ ಅವ್ರು ಹೇಳಿದ್ರು, ಹೌದು, ಪರೀಕ್ಷಿತ್ ರಾಜ ಕಡೆಗಾಲದಲ್ಲಿ 7 ದಿವಸ ಆಯಿತು, ಇನ್ನೂ ಇದು ತಕ್ಷಕ ಬರಲಿಲ್ಲ. ಅದಕ್ಕೆ ಅಟ್ಟಹಾಸ ಮಾಡ್ತಾ ಬಂದ. ಅದಕ್ಕೆ ಒಬ್ಬರು ಸರ್ಪಗಳೆಲ್ಲ ಋಷಿಗಳ ವೇಷ ತಳೆದು ಮೇಲ್ಗಡೆ ಬಂದು ಹಣ್ಣನ್ನು ಕೊಟ್ಟರು. ಆ ಹಣ್ಣಿನಲ್ಲಿ ಒಂದು ಕ್ರಿಮೆ ರೂಪದಲ್ಲಿ ತಕ್ಷಕ ಇದ್ದ. ಆ ತಕ್ಷಕನನ್ನ ಕತ್ತಿನ ಮೇಲೆ ಇಟ್ಕೊಂಡು ತಕ್ಷಕ ಬಾ ಅಂತ ಹೇಳಿ ಅಪಹಾಸ್ಯದಿಂದ ನಗ್ತಾ ಇದ್ದ. ಆಗ ತಕ್ಷಕ ನಿಜ ರೂಪವನ್ನು ತಳೆದು ಕಚ್ಚಿದ. ಇದು ಮಹಾಭಾರತದ ವರ್ಷನ್. ಅದೇ ಭಾಗವತದಲ್ಲಿ ಭೇಜೇಕಾಗಿ ದೇವರ ಸ್ಮರಣೆ ಮಾಡ್ತಾ ಅವನು ದೇವರನ್ನು ಸೇರಿದ ಅಂತ ಉಂಟು. ಭೇಜೇಕಾಗಿ ಧ್ವಜ ಹಿಂಗೆ ಕುಡ್ತೋದು. ಹೇಗೆ ಅಂದರೆ ಮಂತ್ರಿಗಳು ದೃಷ್ಟಿ ಅದು. ಪರೀಕ್ಷಿತ್ ರಾಜ ಹೀಗೆ ಮಾಡಿದ ಅಂತ. ಅದು ನಿಜವಾಗಿ ನಡೆದದ್ದು ಬೇರೆ, ನಿಜವಾಗಿ ನಡೆದದ್ದನ್ನು ಭಾಗವತ ಹೇಳಿದ್ದು. ಹೀಗಾಗಿ ಮಹಾಭಾರತದಲ್ಲಿ ಹೇಳಿದ್ದು ದರ್ಶನ. ಯಾರ ದರ್ಶನ? ಮಂತ್ರಿಗಳ ದರ್ಶನ. ನಾವು ಅದನ್ನು ಏನಂತ ಅನುಸಂಧಾನ ಮಾಡಬೇಕು? ಇದು ಮಂತ್ರಿಗಳ ದರ್ಶನ, ವೇದವ್ಯಾಸರು ಏನು ಹೇಳಿದ್ದಾರೆ ಅದು. ಇದು ಮಂತ್ರಿಗಳಿಗೆ ಕಂಡದ್ದು ಅಂತ ವೇದವ್ಯಾಸರು ಹೇಳಿದ್ದು ಅಂತ ನಾವು ಕಾಣಬೇಕು. ಎಲ್ಲ ಜ್ಞಾನಿಗಳು ಹೀಗೆ ಕಂಡ್ರು ಅಂತ ನಾವು, ಪರೀಕ್ಷಿತ್ ರಾಜ ಹೀಗೆ ತಿಳ್ಕೊಂಡ ಅಂತ. ಅದು ದರ್ಶನ. ಸಮಾಧಿ ಏನು? ಭಾಗವತದಲ್ಲಿ ಉಂಟು. ಹೀಗೆ ಒಂದು ಲೇಯರ್ಗಳಿರುತ್ತೆ. ಆ ಲೇಯರ್ನ ನಮಗೆ ಎಲ್ಲಿ ಮುಖ್ಯ? ಪ್ರಾಪ್ತಿ ಎನ್ನುವುದು ಅವರ ಮೂಲಕ ನೋಡೋದು. ಇತಿಹಾಸ ಪುರಾಣಗಳಲ್ಲಿ ಯಥಾರ್ಥ ಜ್ಞಾನ ಆಗಲಿಕ್ಕೆ ಮುಖ್ಯ. ಮನುಷ್ಯರದ್ದು ಬಿಡಿ, ಇರುತ್ತೆ. ಅದು ತಗೊಂಡು ನಮ್ಗೇನು ಮಾಡಬೇಕಾಗಿಲ್ಲ. ಆ ಕೆಲಸ ಮಾಡಬೇಕು ಅಂತ ದೇವ್ರಿಗೆ ಅನ್ಸಿದ್ರೆ ಅದು ಮಾಡಿಸ್ತಾನೆ. ಎದುರುಗಡೆ ಇರುವವನು ಯಾವ ರೀತಿ ಕಣ್ಣಿಂದ ಕಾಣ್ತಾ ಇದೆ ಅಂತ ಅವನ ಕಣ್ಣಿನಿಂದ ನಾನು ನಿಂತು ನೋಡಬೇಕು ಅನ್ನೋದು. ಅಂದರೆ ನಾವು ಇವಾಗ ಚಿಕ್ಕ ಮಕ್ಕಳೆಲ್ಲ ಆಡುವಾಗ ಒಂದು ಸ್ವಲ್ಪ ಗೊತ್ತಾಗತ್ತೆ, ಅವರ ಕಣ್ಣಿನಲ್ಲಿ ನಾನು ಹೀಗೆ ಕಾಣಿಸ್ತಾ ಇದ್ದೀನಿ, ಅವರು ಈ ವಸ್ತುವನ್ನು ಹಿಂಗೆ ನೋಡ್ತಾ ಇದ್ದಾರೆ ಅಂತನ್ನೋದು ಅವರ ದರ್ಶನ. ಆದರೆ ನಮಗೆ ಹಾಗೆ ದೊಡ್ಡ ದೊಡ್ಡ ಜಗತ್ತಿನ ಕ್ರಿಯೆಗಳಲ್ಲಿ ಕಾಣಲ್ಲ ಅಷ್ಟೇ. ಇದೆಲ್ಲವೂ ಈಗ ಹೇಳಿದ ಸಿದ್ಧಿಗಳೆಲ್ಲ ನಾವು ಅನುಭವಿಸ್ತಾ ಇರೋದೇ, ಯಾವುದೂ ಅನುಭವಿಸದೇ ಇರೋದಲ್ಲ. ದೂರದರ್ಶನ ಇಲ್ವಾ, ದೂರಶ್ರವಣ ಇಲ್ವಾ, ಎಲ್ಲವೂ ಇದೆ. ಆದರೆ ಅದು ನಿರವಧಿಕ ಅಲ್ಲ. ನಿರವಧಿಕ ಅಂತಂದ್ರೆ ನಾವು ಜಗತ್ತಿನ ದೊಡ್ಡ ದೊಡ್ಡ ಕಜ್ಜಗಳನ್ನು ನೋಡೋದು, ಕಾರ್ಯಭಾರಗಳನ್ನು ನೋಡೋದು ಅಂತ ಇಲ್ಲ. ಅದು ನೋಡೋದು ಸಿದ್ಧಿ ಅಷ್ಟೆ. ಇವಾಗ ಇದೆಲ್ಲ ನಮಗೂ ಇದೆ. ಹೀಗಾಗಿ ಇದೆ, ಇನ್ನೂ ಬಹಳ ಇದೆ. ಆಚಾರ್ಯರು ಒಂದೊಂದನ್ನು ಬಿಡಿಸ್ತಾರೆ. ಆ ಸಿದ್ಧಿಯ ಮಿತಿ ಏನು ಅಂತ, ಎಷ್ಟು ಇದಂತ ಹೇಳಿದ್ರೆ ಎಷ್ಟು ಅಂತ. ಎಲ್ಲವೂ ನಿರವಧಿಕ ಅಂತ ನಾವು ತಿಳ್ಕೊಳ್ಳುವ ಸಾಧ್ಯತೆಗಳಿದೆ. ಅದಿಲ್ಲ ಅಂತಂದ್ರು ಆಚಾರ್ಯ. ನಿರವಧಿಕ ಅಲ್ಲ, ಅದು ಸಾವಧಿಕ. ಎಷ್ಟು ಅವಧಿ, ಅದರ ಮಿತಿ ಏನು ಅನ್ನೋದನ್ನು ಆಚಾರ್ಯರು ಹೇಳಿದರು. ಹೀಗೆ ಇದರ ಬಗ್ಗೆ ಒಂದು ಸ್ವಲ್ಪ ನೋಡಿದ್ದೇವೆ. ಇಲ್ಲಿಗೆ ನಮ್ಮ ಚಿಂತನೆ ಮುಗಿಯತ್ತೆ. 8 ಆದ್ರಿಂದಾಗಿ ದೇವರಿಗೆ ನಾವೆಲ್ಲ ಕೇಳಿದ್ದನ್ನು ಸಮರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣಾರ್ಪಣಮಸ್ತು. ಸಮಾಧಿ ಅನ್ನೋದು ವೇದವ್ಯಾಸರ ದರ್ಶನ ಅಂತ ಹೇಳೋ ಅಗತ್ಯ ಇಲ್ಲ. ಸಮಾಧಿ ಅನ್ನೋದು ಯಥಾಸ್ಥಿತಿ. ವೇದವ್ಯಾಸರ ದರ್ಶನ ಯಥಾಸ್ಥಿತಿಯೇ. ಸಮಾಧಿ ಅನ್ನೋದು ದರ್ಶನ ಅಲ್ಲ. ಸಮಾಧಿ ವೇದವ್ಯಾಸರ ಹಿಂಗೆ ಹೇಳ, ವೇದವ್ಯಾಸರ ದರ್ಶನ ಅನ್ನೋದು ಸಮಾಧಿ.
ಯಾಕಂದರೆ ಅವ್ರಿಗೆ ಅನ್ಯಥಾ ಜ್ಞಾನ ಇಲ್ಲ. ಬೇರೆಯವರ ದರ್ಶನ ಅನ್ನೋದು ಸಮಾಧಿ ಆಗಬೇಕಾಗಿಲ್ಲ, ಹಂಗೆ ಹೇಳ್ಬೋದು. ಸಾಕು. ಕೃಷ್ಣಾರ್ಪಣ ಮಸ್ತು. ಮೆಸೇಜ್ ಹೌದೌದು.